ಏನು ಮ್ಯಾಕ್ಸ್ ಮ್ಯಾಕ್ಸಿಮಮ್ ಹಿಟ್ ಆಗಬೇಕು, ಇಷ್ಟೆಲ್ಲ ಜನರು ಪ್ರೀತಿ ಕೊಡ್ತಿದ್ದಾರೆ ಅಂದ್ರೆ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್, ಪ್ರತಿಯೊಬ್ಬರ ಬಗ್ಗೆ ಆಮೇಲೆ ಖಂಡಿತವಾಗಿಯೂ ಮಾತಾಡ್ತೀನಿ. ಅದೇ ರೀತಿಯಾಗಿ ನಮ್ಮ ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗೂ ಕೂಡ ಹಾಕಿ ಕಂಗ್ರಾಚುಲೇಷನ್ಸ್. ಇಷ್ಟು ದಿನ ಕಾಯ್ತಾ ಇದ್ದಂತಹ ಸಂಭ್ರಮದ ಗಳಿಗೆಗೆ ನಾವೆಲ್ಲರೂ ಕೂಡ ಕಾರಣೀಕರ್ತರಾಗ್ತಾ ಇದೀವಿ. ಆದ್ರೆ ಈ ಸಮಯದಲ್ಲಿ ನಮ್ಮ ಮ್ಯಾಕ್ಸ್ ಸಿನಿಮಾ ತಂಡ ಇಬ್ಬರಿಗೆ ವಿಶೇಷ ಥ್ಯಾಂಕ್ಸ್, ಧನ್ಯವಾದವನ್ನ ಹೇಳಲೇಬೇಕು. ಮೊದಲನೇದು ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಂತಹ ನಮ್ಮ ಪ್ರೀತಿ ಪಾತ್ರರಾಗಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಯಾವಾಗಪ್ಪ ಮ್ಯಾಕ್ಸ್ ಬರುತ್ತೆ ಅಂತ ಕಾದು ಈಗ ದಿನಕ್ಕೆ ಎಷ್ಟು ಶೋಗಳನ್ನ ನೋಡ್ತಾ ಇದ್ದಾರೋ ಗೊತ್ತಿಲ್ಲ, ಎಲ್ಲಿ ನೋಡಿದ್ರು ಹೌಸ್ಫುಲ್ ಮಾಡ್ತಾ ಇರುವಂತಹ ನಮ್ಮ ಪ್ರೀತಿಯ ಸಿನಿ ಪ್ರೇಕ್ಷಕರಿಗೂ ಕೂಡ ಮ್ಯಾಕ್ಸ್ ಸಿನಿಮಾ ತಂಡದ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೀವಿ. ಈ ಚಕ್ರವರ್ತಿಯನ್ನ ಒಳಗೊಂಡ ಹಾಗೆ ನಮ್ಮೆಲ್ಲರಿಗೂ ಮನಸ್ಸಿನ ಆಳದಲ್ಲಿ ಯಾವತ್ತು ಅಚ್ಚಳಿಯದ ಹೆಸರು ಇನ್ನೊಂದಿದೆ, ಅದು ಅಭಿನಯ ಭಾರ್ಗವ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಅವರು. ಇವತ್ತು ಅವರ 15ನೇ ವರ್ಷದ ಪುಣ್ಯ ಸ್ಮರಣೆ ಆಗಿರೋದ್ರಿಂದಾಗಿ ಅವರನ್ನ ಸ್ಮರಿಸ್ತಾ ನಾವು ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀವಿ. ವಿಷ್ಣುವರ್ಧನ್ ಸರ್ ಅವರ ಆಶೀರ್ವಾದ ಖಂಡಿತವಾಗಿರುತ್ತೆ. ಯಾಕಂತ ಹೇಳಿದ್ರೆ ಸುದೀಪ್ ಸರ್ ಅವರ ಅಭಿಮಾನಿಗಳು, ವಿಷ್ಣುವರ್ಧನ್ ಸರ್ ಅವರ ಅಭಿಮಾನಿಗಳು ಪ್ರತಿ ಸಲ ಹೇಳ್ತಾರೆ ವಿಷ್ಣು ಸರ್ ನಮ್ಮ ಸುದೀಪ್ ಸರ್ ಅವರಲ್ಲಿ ಕಾಣಿಸ್ತಾರೆ ಅಂತ ಹೇಳಿ. ಹಾಗಾಗಿ ಆ ಖುಷಿಯೊಂದಿಗೆ ಈ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಥಿಯೇಟರ್ ಹೌಸ್ಫುಲ್ ಅಂತ ನಾನು ಆಗ್ಲೇ ಹೇಳಿದೆ. ಆದ್ರೆ ಸಿನಿಮಾ ನೋಡಿದವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ಅವರ ಎಕ್ಸ್ಪ್ರೆಷನ್ ನೋಡಿದ್ರೇನೆ ನಮ್ಗೆ ಇನ್ನೂ ಅರ್ಥ ಆಗೋದು ಅಂತ ಅನ್ಸುತ್ತೆ. ಹಾಗಾಗಿ ಪ್ರತಿ ಜಿಲ್ಲೆಗಳಲ್ಲಿ ಆಡಿಯನ್ಸ್ ರಿಯಾಕ್ಷನ್ ಹೇಗಿತ್ತು ಅನ್ನೋದನ್ನ ಮೊದಲಿಗೆ ನೋಡ್ಕೊಂಡು ಬರೋಣ ಬನ್ನಿ. ಕಿಚ್ಚ ಸರ್ ಜೊತೆ ಅಭಿನಯಿಸಬೇಕು ದೊಡ್ಡ ಒಂದು ಆಸೆ. 162 ಸಿನಿಮಾ ಆಗಿದೆ. ಸುದೀಪ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದಿಲ್ಲ. ಬಿಗ್ ಬಾಸ್ ಅಂತ ಒಂದು ಸೀಸನಲ್ಲಿ ಅವ್ರ ಜೊತೆ ಇದ್ದೆ. ನನ್ನ ಸಿನಿಮಾಗೆ ಅವರು ಧ್ವನಿ ಕೊಟ್ಟಿದ್ರು ರಾಗ ಸಿಂಹಗೋಸ್ಕರ. ಅವರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಒಂದು ಮ್ಯಾಕ್ಸ್ ಅನ್ನೋ ಮ್ಯಾಕ್ಸಿಮಮ್ ಹಿಟ್ ಆಗಿರುವಂಥ ಸಿನಿಮಾದಲ್ಲಿ ನಾನಿದ್ದೀನಿ. ಪುಟಾಣಿ ಪಾತ್ರ ಆದರೂ ಕೂಡ ಖುಷಿಪಟ್ಟಿದ್ದಾರೆ. ಹೆಚ್ಚಾಗಿ ಈ ಗೆಲುವಲ್ಲಿ ನನ್ನನ್ನು ಕೂಡ ನೆನೆಸಿ ಪ್ರೀತಿಯಿಂದ ಕಲಿಸಿದ್ರು. 2-3 ಸಲ ಫೋನ್ ಮಾಡಿದ್ರು. ಬಾಬು ಸರ್ ಫೋನ್ ಮಾಡಿದ್ರು, ಮಂಜು ಸರ್ ಫೋನ್ ಮಾಡಿದ್ರು, ಬರಲೇಬೇಕು ನೀವು ಅಂತ ಹೇಳಿದ್ರು. ಅದು ಭಾಳ ಖುಷಿ ಆಯಿತು. ಗೆಲುವಲ್ಲಿ ನಮ್ಮನ್ನು ಕೂಡ ಸೇರಿಸ್ಕೊಂಡು ಹೋಗುವಂಥ ಒಂದು ಒಳ್ಳೆಯ ಗುಣ ನಮ್ಮ ತಂಡದ ನಾಯಕರಲ್ಲಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ವಿ ಆರ್ ಬ್ಲೆಸ್ಡ್. ಈ ರೀತಿ ವರ್ಷಕ್ಕೊಂದು ಸಿನಿಮಾ ಸಾಲದು ಸರ್, ಅಟ್ಲೀಸ್ಟ್ ಒಂದು 2 ಸಿನಿಮಾ ನಮಗೋಸ್ಕರ, ನಮ್ಮಂಥ ಕಲಾವಿದರಿಗೋಸ್ಕರ, ಕಲಾಭಿಮಾನಿಗಳಿಗೋಸ್ಕರ ಕೊಡಿದ್ದು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನೊಂದು ಸಣ್ಣ ಚಿತ್ರ ಮಾಡಿರೋದು ಹೇಗೆ ಅದು ಗೊತ್ತಾಗ್ತಾ ಇಲ್ಲ. ಹೂವಿನ ಜೊತೆಗೆ ನಾನು ಸ್ವರ್ಗ ಸೇರ್ಬೋದು ಅನ್ನೋದಾಗಿದೆ. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಸೌತ್ ಇಂಡಿಯಾದ ಒಂದು ಹಾಲಿವುಡ್ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನಾನು ಹೇಳೋ ಮಾತಲ್ಲ, ಎಲ್ಲ ಅಭಿಮಾನಿಗಳು ಇವತ್ತು ಹೇಳ್ತಾ ಇದ್ದಾರೆ ಭಾಳ ಖುಷಿಯಿಂದ. ಹಾಗಾಗಿ ನಾವು ಹೆಮ್ಮೆಯಿಂದ ಒಂದು ಭಾಗವಾಗಿರೋದ್ರಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಸುದೀಪ್ ಸರ್ ಇವತ್ತು ನಮಗೆ ಎಲ್ಲರನ್ನೂ ಕಲಾವಿದರನ್ನ ಕರೆದು ಹೇಗೆ ವೇದಿಕೆ ಮೇಲೆ ನಿಲ್ಲಿಸಿ ಅವರ ಸಕ್ಸಸ್ನಲ್ಲಿ ಭಾಗಿಗಳನ್ನು ಮಾಡ್ಕೊಂಡಿದ್ದಾರೋ, ಇಡೀ ಸಿನಿಮಾದಲ್ಲೂ ಕೂಡ ನಮ್ಮನ್ನೆಲ್ಲ ಹಾಕಿ ತೂಗಿಸ್ಕೊಂಡು ಹೋಗಿದ್ದಾರೆ. ಸೊ ನಮ್ಮ ಜೊತೆಗೆ ನಮಗಿದ್ದು ಚೆನ್ನಾಗಿ ಮಾಡಿದಾಗ ಚಪ್ಪಾಳೆ ತಟ್ಟಿ ಆಮೇಲೆ ಕರೆಕ್ಷನ್ಸ್ ಮಾಡ್ತಾ ನಮ್ಮ ಹಂಗೆ ಕ್ಯಾರಿ ಮಾಡ್ಕೊಂಡೋದ್ರು. ಇಂಥ ಒಂದು ಒಳ್ಳೆ ಸಿನಿಮಾವನ್ನು ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ವಿಜಯ ಕಾರ್ತಿಕೇಯ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸುದೀಪ್ ಸರ್ ಹೇಳ್ತಾ ಇದ್ರು ಸಿನಿಮಾ ಮಾಡುವಾಗ, ನಾನು ಅಭಿಮಾನಿಗಳಿಗೋಸ್ಕರ ಸಿನಿಮಾ ಮಾಡಬೇಕು, 2.5 ವರ್ಷ ಕಾದಿದ್ದಾರೆ, ಅವ್ರಿಗೆ ನಿರಾಶೆ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಆ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಯಾಕಂದ್ರೆ ಇವತ್ತು ಸಿನಿಮಾ ನೋಡಿದವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ, ನನಗೆ ಮೊನ್ನೆ ಒಬ್ಬ ನಮ್ಮ ಊರಿಗೆ ಹೋದಾಗ ಹೇಳ್ತಾ ಇದ್ದೆ, ಸರ್ ಮೊಬೈಲ್ ತೆಗೆಗೂ ಟೈಮ್ ಸಿಗಲಿಲ್ಲ, ನನಗೆ ಆಚೆ ಅಲ್ಲಾಡಕ್ಕೆ ಟೈಮ್ ಸಿಗಲಿಲ್ಲ ಅಂತ. ಅದೇ ಸಿನಿಮಾಗೆ ಬೇಕಾಗಿರೋದು. ಹಾಗೆ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ ಮತ್ತೆ ಅವರು ಒಂದು ತಾಯಿ ನೆನೆಸ್ಕೊಂಡು ತುಂಬ ಈ ಸಿನಿಮಾ ನೋಡಬೇಕಿತ್ತು ಅಂತ ಹೇಳಿದರು. ಸರ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಅಮ್ಮ ಎಲ್ಲ ಅಭಿಮಾನಿಗಳ ಹೃದಯದಲ್ಲಿ ನೆಲೆಸಿ ಈ ಸಿನಿಮಾವನ್ನು ಸಕ್ಸಸ್ ಮಾಡಿದ್ದಾರೆ. ಸೊ ಹಾಗಾಗಿ ಅಮ್ಮ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ಸೊ ಅವರು ಸಕ್ಸಸ್ಸಲ್ಲಿ ಅವರು ಕೂಡ ಭಾಗಿಗಳಾಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಘಟನೆ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ, ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ನಮ್ಮನ್ನೆಲ್ಲ ಹೇಗೆ ಕ್ಯಾರಿ ಮಾಡ್ಕೊಂಡು ಹೋಗ್ಬಿಟ್ರು ಸುದೀಪ್ ಸರ್ ಅಂತಂದರೆ, ಅವ್ರಿಗೆಲ್ಲರೂ ಜೊತೆಗೆ ಕ್ಯಾರಿ ಮಾಡ್ತಾ ಒಂದು ಸಾಂಗ್ ಬರುತ್ತಲ್ಲ, ನಾವು ಸಾಂಗ್ ನೋಡಿದ್ದೀವಲ್ಲ, ಅಜನೀಶ್ ಸರ್ ಒಂದು ಟ್ರ್ಯಾಕ್ ಆಡಿ ಕಳಿಸಿದಾಗ ನಾನು ಅವರ ಫ್ಯಾನ್ ಆಗಿ ಒಂದು ಮಾತು ಕೇಳಿದ್ದೆ ಅವ್ರು, ಅಣ್ಣ ಇದನ್ನ ನೀವು ಆಡ್ಬೇಕಣ್ಣ, ಇದು ವಾಯ್ಸ್ ನೀವು ಬೇಸಿದೆ, ಇದು ಸಾಂಗ್ ಆಡಿದರೆ ನಿಮ್ಗೆ ಅದು ಬೇರೆ ಲೆವೆಲ್ ಹೋಗುತ್ತೆ, ಅಭಿಮಾನಿಯಾಗಿ ನಾನು ಇಷ್ಟಪಡ್ತೀನಿ, ಎಲ್ಲರೂ ಇಷ್ಟಪಡ್ತಾರೆ ಅಂತ ಕೇಳಿದಾಗ ಅವರೊಂದು ಮಾತು ಹೇಳಿದ್ರು, ನಾನು ಹಾಡ್ಬೋದು ಹಾಡಿದ್ರೆ ಯಾರು ಬೇಡ ಅನ್ನಲ್ಲ, ಆದರೆ ನಾನು ಹಾಡಿದ್ರೆ ಒಬ್ಬ ಗಾಯಕನ ಅವಕಾಶ ಕಿತ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಮಾತನ್ನು ಯಾಕೆ ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತಂದರೆ, ಅವರ ದೊಡ್ಡತನನ ಅವರು ಹಿಂದೆ ನಿಂತ್ಕೊಂಡು ತೋರಿಸ್ತಾರೆ. ನಮ್ಮನ್ನು ಹಾಗೆ ಕ್ಯಾರಿ ಮಾಡ್ಕೊಂಡಿದ್ದಾರೆ, ಇಡೀ ಸಿನಿಮಾವನ್ನು ಕ್ಯಾರಿ ಮಾಡ್ಕೊಂಡಿದ್ದಾರೆ.
ಇಂಥ ಒಂದು ಸಿನಿಮಾದಲ್ಲಿ ನಾನು ಭಾಗಿಯಾಗಿದ್ದೆ. ಸುದೀಪ್ ಸರ್ಗೆ, ವಿಜಯ ಕಾರ್ತಿಕ ಸರ್ಗೆ, ಕಲಾಪುರಿ ದಾನಿ ಸರ್ಗೆ, ವಿ ಕ್ರಿಯೇಷನ್ಸ್ಗೆ ಯಾವಾಗಲೂ ಋಣಿಯಾಗಿರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸುದೀಪ ಅನ್ನೋದ್ರಲ್ಲೇ ಇದೆ, ಕಿಚ್ಚ ಸುದೀಪ್ ಅನ್ನೋದ್ರಲ್ಲೇ ಇದೆ. ಅವರು ಜೊತೆಗೆ ದೀಪ ಆಗಿರ್ತಾರೆ, ಆಕ್ಟಿಂಗ್ ಅಂತ ಬಂದ್ರೆ ಕಿಚ್ಚ ಆಗಿರ್ತಾರೆ. ನಾವು ಎಲ್ಲಾ ವಿಷಯಗಳನ್ನು ಮಾತಾಡ್ತಾ ಇದ್ರು. ಅವರು ಎಲ್ಲಾ ವಿಷಯಗಳನ್ನು ತಿಳ್ಕೊಂಡು ಮಾತಾಡೋದು ಕೃಷ್ಣ ಒಬ್ಬರೇ. ಕೃಷ್ಣಗೆ ಇನ್ನೊಂದು ಹೆಸರೇ ಕಿಚ್ಚ ಅಂತ, ಅದನ್ನ ಅವ್ರು ಸಾಬೀತು ಮಾಡಿದ್ದಾರೆ. ಸೊ ನಮ್ಗೆ ಯಾವಾಗಲೂ ವಿಷಯಗಳನ್ನ ದೊಡ್ಡ ಗೆಲುವು ಅನ್ನೋದಕ್ಕೆ ಜಸ್ಟ್ ಒಂದು 2 ಎಕ್ಸಾಂಪಲ್ ಹೇಳಿ ಮಾತು ಮುಗಿಸ್ಬಿಡ್ತೀನಿ. ಊರಲ್ಲಿರೋ ನಮ್ಮ ತಂದೆ ತಾಯಿ ಯಾವ ಸಿನಿಮಾ ಬಗ್ಗೆನೂ ನನ್ನ ಹತ್ರ ಕೇಳಿರಲಿಲ್ಲ. ಸರ್, ನೀನು ಯಾವ್ದು ಮಾಡ್ತಿದೀಯಾ, ಯಾವ್ದು ರಿಲೀಸ್ ಆಗಿದೆ, ಈಗ ಯಾವ್ದು ನಡೀತಾ ಇದೆ, ಈಗ ಯಾವುದು ನನ್ನ ಹತ್ರ ಡಿಸ್ಕಸ್ ಮಾಡೋದಿಲ್ಲ. ಫಸ್ಟ್ ಟೈಮ್ ಮೊದಲ ಬಾರಿಗೆ ಮ್ಯಾಕ್ಸ್ ರಿಲೀಸ್ ಆಗಿದೆ ಅಂತಲ್ಲಪ್ಪ, ನಮ್ಗೆ ಯಾವಾಗ ತೋರಿಸ್ತೀಯಾ ಅಂತ ಕೇಳಿದ್ರು ಸರ್ ಊರಿಂದ ಫೋನ್ ಮಾಡಿ. ನನಗೆ ಇದು ನಿಜವಾಗ್ಲೂ ಇದು ದೊಡ್ಡ ಗೆಲುವು ಅಂತ ನನ್ನ ಮನಸ್ಸಿಗೆ ಆವತ್ತು ಫಸ್ಟ್ ಡೇನೇ ಅನ್ಸಕ್ಕೆ ಶುರುವಾಯಿತು. ನನಗೆ ಎಷ್ಟೋ ತಿಂಗಳುಗಳಿಂದ, ವರ್ಷಗಳಿಂದ ಅವ್ರು ಕಾಲ್ ಮಾಡದೇ ಇರೋರೆಲ್ಲ ಕಾಲ್ ಮಾಡಿ ಸಿನಿಮಾ ಸಖತ್ತಾಗಿದೆ ಅಂತ ಹೇಳಕ್ಕೆ ಶುರು ಮಾಡಿದ್ರು. ಅದು ಅತಿ ದೊಡ್ಡ ಗೆಲುವು ಸರ್. ಸಿನಿಮಾ ಸಖತ್ತಾಗಿದೆ, ಸರ್ ಸ್ಟೈಲು ಸ್ವ್ಯಾಗು ಸಖತ್ತಾಗಿದೆ ಅಂತ ಹೇಳೋದ್ರ ಜೊತೆಗೆ ನಿನ್ನ ಪಾತ್ರ ಭಾಳ ಚೆನ್ನಾಗಿದೆ ಅದರಲ್ಲಿ ಅಂದ್ಬಿಟ್ಟು ನನ್ನ ಸೀನ್ಗಳನ್ನ ನನಗೆ ಹೇಳಕ್ ಶುರು ಮಾಡಿದ್ರು. ಸಿನಿಮಾದಲ್ಲಿರೋ ಒಂದೊಂದು ಹೈಲೈಟ್ ಮೂಮೆಂಟ್ಸ್ನು ನನ್ನ ಹತ್ರ ನೋಡಿದ್ದೀನಿ ಅಂದ್ಬಿಟ್ಟು ಅದನ್ನೇ ಡಿಸ್ಕಸ್ ಮಾಡಕ್ ಶುರು ಮಾಡಿದ್ರು. ಆವಲ್ ಅನ್ನಿಸ್ತು ಇದು ತುಂಬಾ ಅತಿ ದೊಡ್ಡ ಗೆಲುವು ಸರ್. ಈ ದೊಡ್ಡ ಗೆಲುವು ನಮ್ಗೆಲ್ಲರಿಗೂ ಬೇಕಿತ್ತು. ನಮ್ಮ ಫ್ಯೂಚರ್ನ ನಾವು ರೂಪಿಸ್ಕೊಳ್ಳೋದಕ್ಕೆ ಈ ಗೆಲುವು ಬಹಳ ಮುಖ್ಯ ಆಗಿತ್ತು. ಥ್ಯಾಂಕ್ ಯು ಸರ್, ಸುದೀಪ್ ಸರ್, ಥ್ಯಾಂಕ್ ಯು. ದಾನು ಸರ್, 2 ವರ್ಷದ ನಂತರ ಸುದೀಪ್ ಸರ್ ಸಿನಿಮಾ ಬಂದಿದೆ ಆ್ಯಂಡ್ ಈ ಮಟ್ಟಿಗೆ ರಾರಾಜಿಸಿದೆ. ಐ ಥಿಂಕ್ ನಾನೇನು ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ. ನಾವೊಂದು ಭಾಗವಾಗಿ ಅದ್ರ ಬಗ್ಗೆ ಮಾತಾಡೋದು ಒಂದು ಲೆಕ್ಕ ಆದರೆ ಈಗ ಅಭಿಮಾನಿಗಳು ಇಷ್ಟು ತನಕ ಮಾತಾಡಿದ್ರಲ್ಲ, ಐ ಥಿಂಕ್ ಆಲ್ರೆಡಿ ಅದ್ರ ರಿಸಲ್ಟ್ಸ್ ತೋರಿಸ್ತಾ ಇದೆ. ಸೊ ಅವ್ರ ಮಾತುಗಳ ಮುಂದೆ ನಮ್ಮ ಮಾತುಗಳು ಏನೂ ಇಲ್ಲ. ನಾವು ರಂಗದಲ್ಲಿ ನಮಗೆ ಆ್ಯಂಡ್ ಈ ಸಿನಿಮಾದ ಸಕ್ಸಸ್ ಜೊತೆಗೆ ನಾವು ಕ್ಯಾರಿ ಆಗ್ತಾ ಇದ್ದೀವಿ. ಇದು ಮತ್ತೊಂದು ಖುಷಿ ವಿಚಾರ. ಆ್ಯಂಡ್ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಇದೆ. ಈ ಸಿನಿಮಾ ಮತ್ತಷ್ಟು ಮ್ಯಾಸಿವ್ ಸಕ್ಸಸ್ ಆಗಲಿ ಅಂತ ನಾನು ಯಾವತ್ತೂ ಹೇಳ್ತೀನಿ. ಇದು ಥ್ಯಾಂಕ್ಸ್ ಗಿವಿಂಗ್ ಮೂಮೆಂಟ್. ಐ ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್. ಮಾಧ್ಯಮ ಮಿತ್ರರಿಗೆ ದೊಡ್ಡ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ KRG ಸ್ಟುಡಿಯೋಸ್ ಸೊ ರಿಲೀಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್ನ ಒಂದು ಡಿಫ್ರೆಂಟ್ ಲೆವೆಲ್ಗೆ ತೊಗೊಂಡೋಗಿರೋ ನೀವು ಇಂಟ್ರೊಡ್ಯೂಸ್ ಮಾಡಿದ್ದೀರಿ ಈ ಥರ. ಸೊ ಐ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಸೊ ಸುದೀಪ್ ಸರ್, ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಮಾತಾಡೋದಕ್ಕೇನೂ ಇಲ್ಲ. ಮ್ಯಾಕ್ಸಿಮಮ್ ಹಿಟ್ ಆಗಿದೆ. ಯಾರ ಬಾಯಲ್ಲಿ ನೋಡಿದ್ರು ಮ್ಯಾಕ್ಸ್ ಅಂತಾನೆ ಬರ್ತಾ ಇದೆ. ಬೆಳಗ್ಗೆ 6:45 ಬುಧವಾರ ಬೆಳಗ್ಗೆ ಸಿನಿಮಾ 25 ರಿಲೀಸ್ ಆದಾಗ 2 ಮೆಸೇಜ್ ಬಂತು ನನಗೆ. ಒಂದು ಮಂಡ್ಯದಿಂದ, ಮತ್ತು ನಾನು ಹೇಗೆ 15 ನಿಮಿಷದ ಸ್ಕ್ರೀನ್ ಸೀಟ್ ಮೇಲೆ ಕೂರಿಸಿದೆ ಅನ್ನೋದು ಅರ್ಥ ಆಗುತ್ತೆ. ಸಿನಿಮಾ ಇನ್ನು ಮುಂದೆ ಹೇಳಬೇಕಾಗಿಲ್ಲ. ಮ್ಯಾಸಿವ್ ಹಿಟ್ ಅಂತ ಅವಾಗಲೇ ಅಂದ್ಕೊಂಡೆ. 2 ಫೋನ್ ಬರ್ತಾಯಿತ್ತು. ದೀಪಣ್ಣನ ಸಿನಿಮಾ ಯಾವಾಗ ರಿಲೀಸ್ ಆದ್ರೂ ಗುರುವಾರ ಬೆಳಗ್ಗೆ 11 ಗಂಟೆ ಕರೆಕ್ಟಾಗಿ ಫೋನ್ ಬಂತು. ಸುವರ್ಣ ಸಿನಿಮಾ ನೋಡಿದ್ರ ಅಂತ ಅಣ್ಣ ಫೋನ್ ಮಾಡಿದ್ರು, ಸಂಜೀವಣ್ಣ. ಒಂದು ಅರ್ಧ ಗಂಟೆ ಮಾತಾಡಿದ್ವಿ. ಅವ್ರಿಗೂ ಮಾತಾಡೋಕ್ಕಾಗಿಲ್ಲ, ಕಟ್ ಮಾಡಿಬಿಟ್ರು. ನಾನು ಅದಕ್ಕೆ ಹೇಳಿದೆ, ಅಣ್ಣ ಹಿಂಗಾಗುತ್ತೆ ಅಂತಲೇ ನಾನು ಫೋನ್ ಮಾಡೋದ ಅಂತ. ಇನ್ನೊಂದು ಫೋನ್ ಬಂದೇ ಇಲ್ಲ. ನಮ್ಮ ಮನಸ್ಸಿನಲ್ಲಾಗಿದ್ದಾರೆ. ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ. ಅಮ್ಮ ಇದ್ದಿದ್ರೆ ಎಲ್ಲ ದಿನ ಖುಷಿ ಪಟ್ಟಿರೋರು ಇವತ್ತು ಈ ಸಿನಿಮಾ. ಈ ಸಂಭ್ರಮ ನೋಡಿದ್ರೆ ನಮ್ಮ ಇಂಡಸ್ಟ್ರಿಗೆ ಬೇಕಾಗಿತ್ತು ಈ ಥರ ಒಂದು ಆಕ್ಸಿಜನ್. ಒಂದು ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿತ್ತು ಈ ಥರ ಒಂದು ಹಿಟ್ಟು. 2024 ಬಂದಿದೆ. ಅದು ಇನ್ನೊಂದು ಖುಷಿ ಆಗುತ್ತೆ ನನಗೆ. ಜನವರಿಲಿ ಒಂದು ಹಿಟ್ ಫಿಲ್ಮ್ನಲ್ಲಿ ಆ್ಯಕ್ಟ್ ಮಾಡಿದೆ, ಉಪಾಧ್ಯಕ್ಷ. ಕೊನೆಯಲ್ಲಿ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಮ್ಯಾಕ್ಸು. ಅದಕ್ಕೆ ಒಟ್ಟಾಗಿ ನಾನು ಚಂದ್ರು ಅವರೇ ಮಾತಾಡ್ತಾ ಇದ್ವಿ. ನಮ್ಮ DOP ಇವರು ಒಟ್ಟಾಗಿ ಕೆಲಸ ಮಾಡಿದ್ವಿ. ಅದು ಚಂದ್ರು ನನಗೆ ಜ್ಞಾಪಕ ಮಾಡಿದ್ದು ನನಗೆ. ಅಷ್ಟೇ, ಮಾತಾಡೋಕ್ಕೇನೂ ಇಲ್ಲ ನನಗೆ. ಅಮ್ಮನ ನೆನಪಾಗ್ತಾ ಇದೆ. ನಮಸ್ಕಾರ. ಮಾತ್ರ ಅಲ್ಲ, ಅವರು ಕೆಲಸದ ನಿಮಿತ್ತ ತೆರಳಬೇಕಾಗಿರೋದ್ರಿಂದಾಗಿ ಸಾಲು ಸಾಲು ಸೂಪರ್ ಹಿಟ್ ಸಿನಿಮಾಗಳನ್ನ ಬೇರೆ ಬೇರೆ ಭಾಷೆಗಳಲ್ಲಿ ನೀಡಿರುವಂತಹ ನಮ್ಮ ಹೆಮ್ಮೆಯ ನಿರ್ಮಾಪಕರು. ಕನ್ನಡದಲ್ಲೂ ಕೂಡ ಮೊಟ್ಟ ಮೊದಲ ಸಿನಿಮಾವನ್ನೇ ಸೂಪರ್ ಡೂಪರ್ ಹಿಟ್ ಮಾಡಿರುವಂತಹ ಕಲೈಪುರಿ ಎಸ್ ಧಾನು ಸರ್, ಐ ರಿಕ್ವೆಸ್ಟ್ ಯು ಟು ಜಾಯಿನ್ ಅಸ್ ಹಿಯರ್ ಪ್ಲೀಸ್. ಸುದೀಪ್ ಸರ್ ನಾನು ತೊಲೆಪೇಸಿ வாயிலாக அழைத்தேன். சார்,
ஒரு தம்பிக்கிட்ட கதை கேட்டேன். உங்களுடைய வெற்றி படங்களில் மிக சிறப்பான இடத்தை இந்த படம் வகிக்கும், ஒரு தடவை அந்த கதையை கேளுங்க சார்னு சொன்னேன். உடனே என்ன சார் இவ்வளோ பற்றி சொல்கிறீங்க, உடனே அனுப்புங்கன்னாரு. அனுப்பிச்சி வச்சேன். விஜயவாணன் வந்து அவர்கிட்ட கதை சொன்னார். அவரை உடன் பிறந்த தம்பி போல் பாவித்து அவர் இருக்குவதற்கு இடம் அமைத்து சட்ட துணியோடு வந்தவருக்கு 6 சட்ட துணியை வாங்கி கொடுத்து 6 நாள் தங்க வச்சு இந்த கதையை அணு அணு சிற்பி செதுக்கிற மாதிரி செதுக்கிய அந்த சிரமத்திற்கு சிறந்தாங்கி வளர்ந்து செலுத்துகிறேன். அப்படிப்பட்ட உயரிய படைப்பாக இந்த படைப்பை கொடுத்துருக்கிறாரு. எந்த காலத்திலுமே எனக்கு முதல் படம் இந்த படம் தான் கன்னடத்தில். அதற்கு ஒரு அடித்தளம் அமைத்து தந்த கிச்சா சாருக்கு ரொம்ப ரொம்ப பணித்த கண்களுடன் நான் நன்றி தெரிவிச்சுக்கிறேன். மிக சிறப்பான ஒரு உழைப்புன்னா கடுமையான உழைப்பு. அதாவது ஒரு காரியத்தில் இறங்கினா அதில் வந்து கடைசி வரைக்கும் பார்க்கணுன்ற ஒரு முடிவில் அவர் இருப்பார். அந்த மாதிரி இங்கே நடந்திருக்கலாம். ஆனால் நான் எனக்காக அவர் வந்து மகாபலிபுரத்தில் வந்து தங்கி கிட்டத்தட்ட பல மாதங்கள் வீட்டையை மறந்து, உற்றாரையை மறந்து, உறவுன அப்பா அம்மாவை மறந்து, ஈன்றெடுத்த குழந்தையை மறந்து, கட்டிய மனைவியை மறந்து, அணு இந்த படத்துக்காக அவர் உழைத்த உழைப்புக்கு எண்ணில் அடங்காது, எழுத்தில் அடங்காது, ஏட்டில் அடங்காது. அப்படிப்பட்ட உயரிய படைப்பினை இந்த படம் கொடுத்துருக்கிறாரு. அதோடு மட்டும் இல்லாமல் எதையும் எதிர்பார்க்காம இந்த படத்துக்காக அவர் வந்து தன்னை அர்ப்பணிச்சிருக்கிறார். அப்படிப்பட்ட கிச்சா சுதீப்பின் பண்பை விலக்கொலி என்பேன், வியந்து போட்டுருவேன். இந்த படத்தில் தம்பி விஜய் கார்த்திகேயா என்கிட்ட வந்து கதை சொல்லும்பொழுது, இந்த கதை ரொம்ப நல்லா இருக்கு, நான் ட்ரை பண்ணுறேன் சார், சுதீப் சார்கிட்ட கேட்குறேன் அப்படின்னு கேட்டு சொன்னேன். அதோடு மட்டும் சுதீப் சார்கிட்ட ஒன்றும் சொன்னேன், இந்த திரையுலகு ஒரு கலைஞனை உருவாக்கணும் சார், தயவு செய்து முதல் படம்ன்றதுனால அவருக்கு ஒரு வாய்ப்பு கொடுங்க, நீங்கள் கிட்ட இருந்து நீங்கள் இருக்க போகிறீங்க, அப்புறம் என்ன சார் அப்படின்னு. அவரும் பெருந்தன்மையோட அவருடைய உயரிய இடத்துல இருக்கக்கூடிய இருந்துன்னு அவர் அங்கே இருக்கக்கூடிய விஜய் கார்த்திகேயை கூப்பிட்டு இந்த படத்தை கொடுத்தாருன்னா அது வந்து எந்த காலத்திலுமே நானும் சரி விஜயகாந்தை மறக்கக்கூடாது. நன்றி மறப்பது நன்று அன்றுள்ளது நன்றி மறப்பது திணைத்துணை நன்றி செய்யணும் பணித்துணையாக கொள்வார் பயனர். சிறிய உதவி செய்தாலும் உலகத்தில் பெரிய உதவியாக கருதுவாங்க. ஆனால் காலத்தினால் செய்த நன்றி சிறிதனும் ஞானத்தின் மானப்பெரிதுன்னு சொன்னாங்க. அந்த மாதிரி உயரிய ஒரு இடத்துல கிச்சா சுதீப் சார் இருக்கிறாரு. அதோடு மட்டும் இல்லாமல் இந்த படத்தில் பங்கு கொண்ட ஒவ்வொரு கலைஞர்களையும் நான் பாராட்டணும். அதில் பங்கு கொண்ட அத்தனை நடிகர் அத்தனை பேரும் தன்னையே அர்ப்பணித்து வாழ்ந்தாங்க. எந்தவித முகசுளிப்பும் இல்லாமல் அந்த இடத்துல இருந்து வெயிலையும் பொருட்படுத்தாமல் மழையும் பொருட்படுத்தாமல் அந்த நடிகைகளாக இருக்கிற அத்தனை பேரையும் நான் உச்சி முகர்வேன். அதோட காரிசுப்பு சார் என்னுடைய நண்பர், அவர் இந்த படத்தில் பங்கு கொண்டிருக்கிற பெரிய பெரிய மேட்ரு. அப்புறம் கேஆர்டி கார்த்திக் வந்து இந்த படத்தை கர்நாடகா முழுதும் அவர் விநியோகத்துறையில் இறங்கியிருக்கிறாரு. அப்புறம் மிக சிறப்பான முறையில் குறுகிய காலத்தில் இறங்கி நல்ல முறையில் இந்த படத்தை டிஸ்ட்ரிபியூட் பண்ணியிருக்கிறார். அவருக்கு என்னுடைய நன்றியை தெரிவிச்சுக்கிறேன். ஒளிப்பதிவாளர் சந்திரசேகரா மறக்கவே முடியாது. வேர்ல்டு லெவலில் இந்த படத்தினுடைய ஒளிப்பதிவை பற்றி பேச போகிறாங்க. ஒரே ஒரு செட்டு தான் அப்படின்னு சொல்லி படத்தில் பல செட்டுகள் போட்டிருந்த ஆர்ட் டிசைனர் சிவகுமார் சாரை மறக்கவே மாட்டேன். அவர் வந்து எனக்கு வந்து ரொம்ப, அதாவது கேமராமேனோட அதிகமாக எனக்கு அவரோட தான் அதிகமான பரிச்சயம் அப்படின்னு இருக்குது. அப்படி இந்த படத்துக்கு அல்லும் பகலும் பணியாற்றிய 24 மணி நேரம் பணியாற்றிய எடிட்டருடைய பங்கை வந்து எண்ணி மாளாது. அப்படிப்பட்ட கணேஷுக்கு நான் நன்றி தெரிவிச்சுக்கிறேன். அதோடு மட்டும் இல்லாமல் இந்த படத்தில் ஸ்டண்ட் பண்ண டிசில்வா அவரையும் திலீப் சுப்ராயனையும் இந்த கென் இன்னும் அவனையும் அந்த அவனுக்கு முதல்ல பிள்ளையார் ஸ்வீட் போட்டு நான் தான் அவனை ஸ்டண்ட்டு யூனியனில் சேர்த்து விட்டேன். அவனும் வந்து பண்ணி கொடுத்தாரு. அதாவது அதோடு மட்டும் இல்லாமல் சோபி மாஸ்டர் இந்த படத்துக்கு 3 சாங் பண்ணி கொடுத்துருக்காரு. எண்ணியது எண்ணியாக திண்ணீர்ன்ற சொல்ல அளவுக்கு அவர் பிரமாதமாக அவர் பண்ணியிருக்காரு. இது சார்
இசையமைப்பாளரை மறக்கவே கூடாது. அந்த தம்பி வந்து இனி தொடர்ந்து எங்களுடைய நிறுவனத்தில் அவர் அதிகமாக படம் பண்ணுவார்ன்ற நம்பிக்கை எனக்கு இருக்குது. அப்படிப்பட்ட ஒரு சூழலை அஜினிஷ் வந்து பெற்றிருக்கிறாரு. உண்மையிலேயே அவர் பண்ண இசையை பிரமாதமாக டிசைன் பண்ணி சவுண்ட் எஃபெக்ட் பண்ணி பிரமாதமாக பண்ணி கொடுத்த சவுண்ட் இன்ஜினியர் உதயகுமாரையும் நான் மறக்க முடியாது. அதே மாதிரி டிஇ பண்ணி கொடுத்த அந்த நாக் ஸ்டுடியோ கல்யாணம், அதே ஒட்டு இருக்கக்கூடிய நடராஜன், இவர்களையும் மறக்க முடியாது. இன்னும் பல பேர் இந்த படத்துக்காக பணியாற்றிருக்கிற ஒவ்வொருத்தையும் சொல்லி 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 மாற முடியாது. ஆந்திராவில் வாங்கின டிஸ்ட்ரிபியூட்டர் சுரேஷ் பாபு அவர்களும் சுனில் அவர்களும், தமிழ்நாடு உரிமையாக எம்எஸ்எம் என்டர்பிரைசஸும், திருநெல்வேலி வாங்கின கர்நாடக ராஜாவும், சென்னை உரிமையை வாங்கியிருக்கிற பிவிஆரையும் நாங்கள்லாம் நன்றி கூறுறோம். எப்படி கேஆர்டி கார்த்திகைக்கு நன்றி சொல்கிறோமோ அந்த மாதிரி அந்த வீடியோ சொல்கிறோம். அதோடு மட்டும் இல்லாமல் இந்த படத்துக்கு சேட்டலைட் வாங்கின ஜி கன்னடா தொலைக்காட்சியை அன்றும் இன்றும் என்றும் நாங்கள் மறக்கவே மாட்டோம். அவரோட ஒத்துழைப்பு அளப்பரியது. அதே நேரத்தில் ஹிந்தி ரைட்ஸையும் வாங்கியிருக்கக்கூடிய ஐவிஒய் என்டர்டெயின்மெண்ட் டெல்லியில் இருக்கிறவங்க, அவங்க பீஃபரியூவில் தான் இந்த படத்தை கொடுப்பாங்க. அவங்களுக்கு நன்றி தெரிவிச்சுக்கிறேன். இன்னும் பல நன்றிகள் சொல்லணும். ஆர்ட் டிபார்ட்மெண்ட் உழைச்சவங்க சரி, மஞ்சுநாத் அசிஸ்டன்ட் டைரக்டர் சரி, எங்களை முதல் கிச்சா சார்கிட்ட அழைத்து போயிருந்த சாய் கோபாலையும் நாங்கள் மறக்கவே கூடாது. அதே மாதிரி ஆடிட்டர் வினித் அவர்கள் அவர் மறக்கவே கூடாது. ரொம்ப உண்மையான ஒரு மனிதர், நல்ல மனிதர். அவருடைய உழைப்பு இந்த படத்தில் இருக்குது. இப்படி சொல்லிக்கிட்டே போனால் மொத்தத்தில் இந்த படம் மிக உயரிய படைப்பாக பண்ணி வெற்றி படமாக்கி தந்த கன்னட மக்களுக்கு என் சிரம் தாழ்ந்த நன்றியும் வணக்கத்தையும் மகிழ்வையும் தெரிவித்துக்கிறேன். அதோடு மட்டும் இல்லாமல் உச்சி முகர்றேன் கிச்சா சுஜி வாழ்க 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 என்று விடைபெறுகிறேன். நன்றி, வணக்கம். யாராவது மிஸ் பண்ணியிருந்தால் மன்னிச்சுங்க ப்ளீஸ். அவர் பேர் தான் ஸ்ரீராம். அவர் தயாரிப்பாளர் இருந்தது எனக்கு மிகப்பெரிய அளவுக்கு வந்து உதவி செய்தார். என் கூட பிறந்த தம்பியாக நான் எடுத்துக்கிறேன். அடுத்தடுத்து நான் கன்னடத்தில் சாரமிச்சு படம் பண்ண போதெல்லாம் அவர் தான் எனக்கு கூட இருந்து துணை புரியணும். இந்த படத்துக்கு ப்ரொடக்ஷன் இன்சார்ஜ் பண்ண சம்பகதா பாபு அவர்கள் வந்து மறக்கக்கூடாது. எல்லா தொழில்நுட்பம் தெரிஞ்சவர். அவர் இருந்ததுட்டு எனக்கு இங்கே எந்த வித டிஸ்டர்பன்ஸும் இல்லாமல் தங்கு தடை இல்லாமல் படப்பிடிப்பு நடந்தது. ಇನ್ನೂ நிறைய பேர் வராங்க. அடுத்தடுத்து நான் வந்து சொல்றேன். ನನ್ರಿ. ತುಂಬಾ ಖುಷಿ ಆಯ್ತು. ಆಕ್ಚುಲಿ ಆಕ್ಷನ್ ಫಿಲ್ಮ್ ಅಂದ್ರೆ ನನಗೆ ಸ್ವಲ್ಪ ಭಯ, ಯಾಕಂದ್ರೆ ನಾನು ತುಂಬಾನೇ ಖುಷಿ ಆಯ್ತು. ನಮ್ಮಲ್ಲಿ ಇಂಥ ಒಳ್ಳೆ ಆಕ್ಟರ್ ಇದ್ದಾರೆ ಅಂಡ್ ಹಿ ಇಸ್ ಪ್ರಾಬ್ಲಿ ದ ಮೋಸ್ಟ್ ಗುಡ್ ಲುಕಿಂಗ್ ಹೀರೋ ಇನ್ ದ ಕಂಟ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಷ್ಟು ಸ್ಟೈಲು, ಎಷ್ಟು ಸ್ವಾಗು, ಎಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ ಆ ರೋಲ್ನ. ನಾವೆಲ್ಲ ಒಬ್ಬ ಹೀರೋನಲ್ಲಿ ಏನು ಇಷ್ಟಪಡ್ತೀವಿ ಅಂದರೆ ಭ್ರಷ್ಟಾಚಾರ, ಅನ್ಯಾಯ, ಒಂದು ಹೆಣ್ಮಗುಗೆ ತೊಂದರೆ ಆದರೆ ಅದನ್ನು ಹೇಗೆ ಅವನು ನಮ್ಮನ್ನೆಲ್ಲ ಕಾಪಾಡ್ತಾನೆ ಅನ್ನೋದನ್ನೇ ನಾವು ಒಬ್ಬ ಹೀರೋನಲ್ಲಿ ನೋಡೋಕ್ಕೆ ಇಷ್ಟಪಡೋದು. ಅದನ್ನು ಎಷ್ಟು ಕನ್ವಿನ್ಸಿಂಗ್ ಆಗಿ ಮಾಡಿದ್ದೀರಾ ಸರ್, ಹ್ಯಾಟ್ಸ್ ಆಫ್ ಟು ಯು, ಅಮೇಝಿಂಗ್. ಇಲ್ಲಿ ಎಲ್ಲ ಹೆಣ್ಮಕ್ಳು, ಚಿಕ್ಕವರು ಎಲ್ಲರೂ ಬಂದು ಇಷ್ಟಪಡ್ತಾ ಇದ್ದಾರೆ ಅಂದರೆ ಸಿನಿಮಾ ಅಷ್ಟು ಅಚ್ಚುಕಟ್ಟಾಗಿ ಬಂದಿದೆ ಅಂತಲೇ ಅರ್ಥ. So thanks to everyone, V Creations, and I have to say that cinematography is top class and art direction also beautiful. Of course, Mr. Ajinish Loknath, the music antu captivating, adu onthara kivinal hange irutte ನಾವು ಮನೆಗೆ ಹೋದ್ಮೇಲೆ. ಅಮೇಜಿಂಗ್ ಮೂವಿ and ಈ ವರ್ಷ ಇಷ್ಟು ಒಳ್ಳೆ ಸಿನಿಮಾ ಕೊಟ್ಟಂತ ನಿಮ್ಮೆಲ್ಲರಿಗೂ and making me part of it. Thank you very much and congratulations. May many more such movies come in Kannada. ಅವ್ರ ಇನ್ವಾಲ್ವ್ಮೆಂಟ್ ಬೇರೆ ಥರ ಆಗ್ತಾ ಇತ್ತು. ಫಿಲ್ಮ್ ರಿಲೀಸ್ ಆದಮೇಲೆ ಅವ್ರನ್ನ ನೋಡ್ತಾ ಇದ್ರೆ ಇದು ಅವರೇನ ಅಂತ ಅನ್ನೋ ಅಷ್ಟು ಕಾಮ್ ಆಗಿ ಕೂತಿದ್ದಾರೆ. 2 different personalities I am seeing in our hero, Sudeep. So thank you so much. You were there guiding actors who were there with you in every moment. When I saw, I was there only for 3 days. ಆ 3 ದಿನಗಳಲ್ಲಿ ಪ್ರತಿಯೊಬ್ಬ ಆಕ್ಟರ್ಗೂ ನೀವು ಗೈಡ್ ಮಾಡ್ತಾ ಇದ್ದೀರಿ. ಯು ಆರ್ ಮೆಂಟರಿಂಗ್ ದಮ್. You have truly become a big brother to so many actors in this film. And thanks to all the technicians, the director, Shekhar Chandru sir, Ajinish, thank you so much. And it's a overwhelming moment for actors like us to be a part of this blockbuster. ಇಂಥ ಒಂದು ಸಿನಿಮಾ ಅಂದರೆ
ನಾನು ನಿನ್ನೆಗೂ ಹೇಳ್ತಾ ಇದ್ದೆ, ಟಿಕೆಟ್ಗಳು ಕೋಟಿ ಲೆಕ್ಕದಲ್ಲಿ, ಅಂದರೆ ಕೋಟ್ಯಾಂತರ ಟಿಕೆಟ್ ಮಾರಕ್ಕಾಗುವಂತಹ ಸಾಧ್ಯತೆ ಇರೋದು ಕೆಲವರಲ್ಲೇ ಮಾತ್ರ. ಅದು ತಮ್ಮಲ್ಲಿದೆ. ಅಭಿಮಾನನ ನೀವು ಸಂಪಾದಿಸ್ಕೊಂಡಿದ್ದೀರ ಓವರ್ ಅ ಲಾಟ್ ಆಫ್ ವರ್ಕ್. ಯುವರ್ ಬಾಡಿ ಆಫ್ ವರ್ಕ್ ಸ್ಪೀಕ್ಸ್ ಅ ಲಾಟ್. ವೈ ಯು ಹ್ಯಾವ್ reached the stage where your films will sell crores of tickets. Your body of work says that, and it's an influence for us too. Thank you so much. Thank you everyone. ಕೊಟ್ಟವರಿಗೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಮತ್ತು ಡಬ್ಬಿಂಗ್ ಟೈಮಲ್ಲಿ ನನಗೆ ಹೆಲ್ಪ್ ಮಾಡಿದ ಸುದೀಪ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಪಿಕ್ಚರ್ನ ನೋಡಕ್ಕೆ ಹೋದಾಗಲೇ ಜನಗಳ ಮಾಡೇ ಇಲ್ಲ, ನಾನೇ ನೋಡಿದಾಗಲೇ ನಿಮಗೆ ಇಷ್ಟೊಂದು ಖುಷಿ ಆಗ್ತಿದೆ ಅಂದಾಗ ದಿ ಪರ್ಸೆಂಟೇಜ್ ಆಫ್ ಹ್ಯಾಪಿನೆಸ್ ವಾಸ್ ಮೋರ್. ಪಿಕ್ಚರ್ ಮುಗಿಸ್ಕೊಂಡು ಬಂದು ಬರುವಾಗಲೂ ಮುಂದೆ ಕೂತ ರೋಸಲ್ಲಿ ಹಿಂದೆ ಕೂತವರೆಲ್ಲ ಬಂದು ನನ್ನ ಜೊತೆ ಸೆಲ್ಫಿ ತಗೊಂಡು ಐ ಫೆಲ್ಟ್ ವೆರಿ ಹಂಬಲ್ ಆ್ಯಂಡ್ ಐ ಥ್ಯಾಂಕ್ ಎವ್ರಿಬಡಿ ಫಾರ್ ಗಿವಿಂಗ್ ಮಿ ಅನ್ ಆಪರ್ಚುನಿಟಿ ಟು ಬಿ ಪಾರ್ಟ್ ಆಫ್ ದಿಸ್ ಮ್ಯಾಕ್ಸ್ ಮೂವಿ. ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಇಷ್ಟು ದೊಡ್ಡ ರೀತಿಯಲ್ಲಿ ಮ್ಯಾಕ್ಸ್ನ ಸಕ್ಸಸ್ ಮಾಡಿದ್ದೀರಾ, ನೀವೆಲ್ಲರೂ ಇದಕ್ಕೆ ಪಾತ್ರಧಾರಿಗಳು. ಅದೇ ರೀತಿಯಾಗಿ ಮ್ಯಾಸಿವ್ ಹಿಟ್ ಆಗಿದೆ, ಇಡೀ ಇಂಡಸ್ಟ್ರಿ ಹಿಟ್ಟು, ಸೌತ್ ಇಂಡಿಯಾ ಹಿಟ್ಟು, ಇಂಡಿಯಾ ಹಿಟ್, ಎಲ್ಲ ಕಡೆ ಮ್ಯಾಕ್ಸಿಮಮ್ ಆಗಿ ರೀಚ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಮತ್ತು ಇಲ್ಲಿ ಥಾನು ಸರ್ ಆಗಲಿ, ಶೇಖರ್ ಸರ್ ಆಗಲಿ, ವಿಜಯ್ ಸರ್ ಆಗಲಿ, ಮಂಜು ಮಾಂಡವ್ಯ, ಆಮೇಲೆ ಶ್ರೀರಾಮ್ ಸರ್, ಮನು, ಆರ್ಟ್ ಡೈರೆಕ್ಟರ್ ಶಿವು ಸರ್, ಗಣೇಶ್ ಸರ್, ಮಂಜು, ಎಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಆಲ್ ಟೆಕ್ನಿಷಿಯನ್ಸ್ ಥ್ಯಾಂಕ್ ಯು, ಮತ್ತು ಎಲ್ಲ ಆರ್ಟಿಸ್ಟ್ಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ನನ್ನ ತಡ್ಕೊಂಡಿದ್ದಕ್ಕೆ. ಇಂಪಾರ್ಟೆಂಟ್ ವಿಷಯಕ್ಕೆ ಬರ್ತೀನಿ ಇವಾಗ. 2 years ನಾನೇನು ನೋಡಿದ್ದೀನಿ ಅಣ್ಣನ, ಆ ಸ್ಲೀಪ್ಲೆಸ್ ನೈಟ್ಸ್ನ ಇವತ್ತು ಅಣ್ಣ ಯಾರಿಗೂ ಮಲ್ಗಕ್ಕೆ ಬಿಡ್ತಾ ಇಲ್ಲ. ಫ್ಯಾನ್ಸ್ಗೆ ಎಲ್ಲರೂ 2 ಸತಿ 3 ಸತಿ ಬಂದು ನೋಡ್ತಾ ಇದ್ದಾರೆ ಮೂವಿನ. ಆಮೇಲೆ ಅವ್ರು ಏನು ಕಷ್ಟಪಟ್ಟಿದ್ದಾರೆ ಈ 2 years ಅಲ್ಲಿ, ನಾನು ಮಾತ್ರ ನೋಡಿದ್ದೀನಿ, ಸಂಚಿ ನೋಡಿದ್ದಾನೆ, ಚಕ್ರವರ್ತಿ ಸರ್ ನೋಡಿದ್ದಾರೆ. ಎಲ್ಲ ಆರ್ಟಿಸ್ಟ್ಗೂ ಏನು ನಿಮ್ಮ ಹತ್ರ ನಕ್ಕೊಂಡು ಮಾತಾಡ್ತಾ ಇದ್ರು, ಎಂಟರ್ಟೈನ್ ಮಾಡ್ತಾ ಇದ್ರು, ಅದು ಅಲ್ಲಿ ಮಾತ್ರ. ಕೊನೆಗೆ ನಾವು ಯಾವಾಗ ಮಹಾಬಲಿಪುರಂಗೆ ಎಲ್ಲ ಶೂಟ್ ಮುಗಿಸ್ಕೊಂಡು ಹೋಟೆಲ್ ಬರ್ತಾ ಇದ್ವಿ, ಅಲ್ಲಿ ಅವ್ರು ಪಡ್ತಾ ಇದ್ದಿದ್ದು ಕಷ್ಟ ನಾನು ನೋಡಿದ್ದೀನಿ, ವಿಟ್ನೆಸ್ ಮಾಡಿದ್ದೀನಿ. ಅದಕ್ಕೆ ಪ್ರತಿಫಲನೇ ದೇವರ ಆಶೀರ್ವಾದ ಮತ್ತೆ ಅಮ್ಮನ ಆಶೀರ್ವಾದ. ಆಕ್ಚುಲಿ ಅಮ್ಮ ಇರ್ಬೇಕಾಗಿತ್ತು ಈ ಸಕ್ಸಸ್ ನೋಡೋದಕ್ಕೆ. ಸಾರಿ, ಚೆನ್ನಾಗಿರ್ತಿತ್ತು ಅಮ್ಮ ಇದ್ದಿದ್ರೆ. ಓಕೆ, ನಾನು ಕ್ರಿಕೆಟ್ ಏನಕ್ಕೆ ಬಿಟ್ಟೆ ಅಂತ ಯೋಚನೆ ಮಾಡ್ತಿದ್ದೆ ಒಂದು ಟೈಮಲ್ಲಿ, ಬಟ್ ಬಿಟ್ಟಿದ್ದು ಒಳ್ಳೇದಾಯ್ತು ಅಂತ ಇವಾಗ ಅನಿಸ್ತು. ಈ ಥರ ಮ್ಯಾಗ್ನಾನಮಸ್ ಹಿಟ್ ನನ್ನ ಲೈಫಲ್ಲಿ ಡೆಬ್ಯೂ ಮೂವಿನಲ್ಲಿ ಸಿಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಮತ್ತು ನಾನು ಯಾವತ್ತೂ ಹೇಳ್ತೀನಿ, ಈ ವೇದಿಕೆ ಮೇಲೆ ನಾನು ಎಲ್ಲೇ ಹೋಗಿ ನಿಂತ್ಕೊಂಡು ಮಾತಾಡಿದ್ರು ಅದಕ್ಕೆ ಇಬ್ಬರೇ ಕಾರಣ, ಒಂದು ಪ್ರಿಯಾಂಕಾ ಮತ್ತು ಸುದೀಪ್ ಅಣ್ಣ. ಇದು ಯಾವಾಗಲೂ ಹೇಳ್ತೀನಿ, ಎಲ್ಲ ಕಡೆ ಹೇಳ್ತೀನಿ. ಐ ಆಮ್ ಪ್ರೌಡ್ ದಟ್ ದೇ ಆರ್ ಮೈ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಅಕ್ಕ. ಮತ್ತೆ KRG ಸರ್ಗೆ ಮತ್ತೆ ಯೋಗಿ ಸರ್ಗೆ ಒಳ್ಳೇದಾಗ್ಲಿ. ಇದರಿಂದ ಇನ್ನೂ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿ ಚೆನ್ನಾಗೆ ಎಲ್ಲರಿಗೂ ಈ ಮೂವಿಯಿಂದ ಒಳ್ಳೆ ಸಕ್ಸಸ್ ಸಿಗ್ಲಿ, ಎಲ್ಲರಿಗೂ ಇನ್ನ ಹೆಚ್ಚಾಗಿ ಆಫರ್ಸ್ ಬರಲಿ. ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ನಮ್ಮಮ್ಮ ಒಂದು 300 ಸಿನಿಮಾ ಮಾಡಿದ್ದಾರೆ, ಬಟ್ ಯಾವುದೇ ಸಿನಿಮಾಗೂ ನಿದ್ದೆ ಮಾಡ್ತಾರೆ. ಆ್ಯಂಡ್ ಈ ಸಿನಿಮಾ ನೋಡಿ ಸರ್ನ ಆಲ್ಮೋಸ್ಟ್ ಇಮಿಟೇಟ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅವ್ರ ಸ್ವ್ಯಾಗ್ ಆಗಲಿ ಅಥವಾ ಶಿ ರಿಯಲಿ ಲವ್ ದ ಫಿಲ್ಮ್. ಆ್ಯಂಡ್ ಈ ಥರ ಎಲ್ಲ ಫ್ಯಾಮಿಲಿ ಆಡಿಯನ್ಸ್, ಎಸ್ಪೆಷಲಿ ಆ ಕ್ಲೈಮ್ಯಾಕ್ಸಿಂದ 20 minutes ಇಮೋಷನಲ್ ಜರ್ನಿ ದಟ್ ದ ಫಿಲ್ಮ್ ಟೇಕ್ಸ್ ಅಸ್ ಥ್ರೂ, ಅದರಿಂದ ಎಷ್ಟೋ ಹಾರ್ಟ್ಸ್ನ ಈ ಸಿನಿಮಾ ಮುಟ್ಟಿದೆ.
ಆ್ಯಂಡ್ ನಂಗೊಂದು ಚಿಕ್ಕ ಆಸೆ ಇದೆ, ಐ ವಾಂಟ್ ಟು ಟಚ್ ಆಸ್ ಮೆನಿ ಹಾರ್ಟ್ಸ್ ಇಸ್ ಪಾಸಿಬಲ್ ಅಂತ. ಸುದೀಪ್ ಸರ್ ಅವ್ರು ಕೊಟ್ಟಿರೋ ಒಂದು ಕ್ಯಾನ್ವಸಿಂದ ಒಂದು ಸಣ್ಣ ಡ್ರೀಮ್, ಈ ಥರ ಒಂದು ಬಿಗ್ ಫಿಲಮಲ್ಲಿ ನನಗೆ ಐ ಕೈಂಡ್ ಆಫ್ ಫುಲ್ಫಿಲ್ಡ್ ಇಟ್. ಸೊ ನನಗೆ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಸರ್. ಅಷ್ಟೇ ಅಲ್ಲದೆ ನಾನು ಸ್ವಲ್ಪ ಸರ್ಗೆ ಇರಿಟೇಟ್ ಮಾಡ್ತಿದ್ದೆ ಏನೇನೋ ಪ್ರಶ್ನೆ ಕೇಳಿ ಸೆಟ್ಟಲ್ಲಿ. ಅವ್ರು ಕೊಟ್ಟಿರೋ ಅಡ್ವೈಸ್ ಆಗಲಿ ಅಥವಾ ನಾವೆಲ್ಲರೂ ಇಡೀ ಸಿನಿಮಾದ ಅವ್ರ ಶ್ಯಾಡೋ ಥರ ಇರ್ತೀವಿ, ಬಿಕಾಸ್ ಹಿ ವಾಸ್ ಲೈಕ್ ದ ಗೈಡಿಂಗ್ ಲೈಟ್, ನಾಟ್ ಜಸ್ಟ್ ಇನ್ ದ ಫಿಲ್ಮ್. ಆ್ಯಂಡ್ ಇಡೀ ಸಿನಿಮಾನ ಅವ್ರ ಶೋಲ್ಡರ್ ಮೇಲೆ ಕ್ಯಾರಿ ಮಾಡ್ತಾರೆ. ವಿ ಆರ್ ಆಲ್ ದೇರ್ ಸಪೋರ್ಟಿಂಗ್. ಬಟ್ ಅವ್ರು ಹೇಳಿರೋದ್ರಲ್ಲಿ ನಾನು ಒಂದು 5-10% ಮಾಡಿದ್ರು. ಐ ಹೋಪ್ ಐ ಮೇಕ್ ಮೈ ಮಾಮ್ ಆ್ಯಂಡ್ ಸರ್ ಪ್ರೌಡ್. ಸೊ ಐ ಆಮ್ ವೆರಿ ವೆರಿ grateful for this journey. Thank you sir. Thank you Chandru sir. Thank you Vijay sir, Dhanu sir, Shiv Kumar sir, Rajneesh Aru, Babu sir, Shriram sir, everybody who made this journey so beautiful, and even Yogi sir and KRG sir for releasing this film. Yeah, thank you. Welcome that you have got from Kannada film industry. Sir ಸೆಟ್ಟಲ್ಲಿ ಯಾವಾಗಲೂ ಹೇಳೋರು ದಟ್ ಈ ಸಿನಿಮಾ ಹಿಟ್ ಆದರೆ ನಿಮ್ಮೆಲ್ಲರದ್ದು ಸಕ್ಸಸ್ ಅಂತ, ಫೇಲ್ ಆದರೆ ಇಟ್ ವಿಲ್ ಬಿ ಮೈ ಫೇಲ್ಯೂರ್ ಅಂತ. ಈಸ್ ದ್ಯಾಟ್ ಕೈಂಡ್ ಆಫ್ ಅ ಲೀಡರ್. ಐ ಮೀನ್ ಸಿ ಬಿಕಾಸ್ ಆಫ್ ಹಿಮ್ we could succeed. It's purely because of him, and he made us part of this success. So thank you so much sir, and grateful to all the media and all the audience who have made. And Ajmeer sir, your music is next level. Sanvi also has sung one song, pre-interval fight sequence. She sounds amazing. And Manju sir for the amazing dialogue, and Ganesh sir, amazing edit. Shivkumar sir and Manu, I love you both. And the entire direction department, my partners in crime, love you all. And once again, the last time bedkonide that maximum run constantly from starting from Christmas to New Year to Sankranti, and now I'm just hoping for more. Let it go till Ugadi. So once again, thank you, maximum thank you to everyone. Thank you. பண்ற ஒரு உண்மை ஒரு மனிதனுக்கு இருக்குதுன்னா, நட்புக்கு இருக்குதுன்னா அது ராக்லைன் வெங்கடேசன் சார் தான். அவர் தான் இந்த தேதியை நீ கண்டிப்பாக வந்தே தீரணும், இந்த தேதியில் தான் என் முன்னாடி பண்ண படமும் மாபெரும் வெற்றி அடைஞ்சது, இந்த தேதியை தயவு செய்து மிஸ் பண்ணாத அப்படின்னு சொல்லி கிச்சா சுதீப் சார்கள் சொல்லி இந்த தேதியை ஃபிக்ஸ் பண்ணார். அதோடு மட்டும் இல்லாமல் இந்த படம் திரையிடுவதற்கு பல வகையில் தோன்றா துணையாக ராக்லைன் வெங்கடேசன் இருந்திருக்கிறாரு. அவரை நான் மறக்கவும் முடியாது. அப்படிப்பட்ட ஒரு மாமனிதருக்கு இந்த சபையில் நன்றி தெரிவிச்சுக்கிறேன். அதோடு மட்டும் இல்லாமல் அஜினீஷ் பண்ணியிருக்கிற அத்தனை பாடலையும் உலகெல்லாம் செவி குளிர சிந்த மகிழ அங்கேயும் கனாதபடி எங்கும் ஒழிக்க செய்த சரிகமாவுக்கு நாங்கள் நன்றி கடன் பட்டிருக்கிறோம். அவர்களுக்கு என் நன்றியை தெரிவிச்சுக்கிறேன். முதல் நான் பெங்களூருக்கு வரும்பொழுது சுதீப் சார் பார்த்துட்டு வரும்போது என்ன சாய்பாபா சார் அழைச்சி போனது விக்ரமரோட ப்ரொடியூசர்கிட்ட, அந்த ப்ரொடியூசர் மஞ்சுநாத்துக்கும் என்னுடைய நன்றியை தெரிவிச்சுக்கிறேன். சென்னையில் நடக்கக்கூடிய அத்தனை படைப்பிற்கும் உறுதுணையாக இருந்த தம்பி மகேந்திரனுக்கும் என்னுடைய நன்றி தெரிவித்து விடைபெறுகிறேன். நன்றி, வணக்கம். எல்லாருக்கும் தேங்க்ஸ். இதுக்கு மேலே என்ன பேசுறதுன்னு தெரியல. ஸோ ஒரு படம்னா அந்த படம் மட்டும் தான் பேசணும், டைரக்டர் பேசணும்னு அவசியம் இல்லை. ஸோ என்னுடைய படம் பேசியிருக்கு. தேங்க்யூ ஆல், தேங்க்யூ. எனக்கு இவ்வளோ சப்போர்ட் கொடுத்த எல்லாருக்கும் ரொம்ப நன்றி. நான் வாழ்க்கையில் இந்த நாள் மறக்க மாட்டேன். கிச்சா சுதீப் சார், தேங்க்யூ சார். ಖಂಡಿತ ನಿಮ್ಮ ಕೆಲಸ ಮಾತಾಡಿದೆ ಸರ್. ಥ್ಯಾಂಕ್ ಯು ಸೋ ಮಚ್. ಮಂಜು ಮಾತಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ಮ್ಯಾಕ್ಸಲ್ಲಿ ನೋಡಿರ್ತೀರಲ್ಲ ಒಂದು ಪಾತ್ರ ಅರ್ಜುನ್ ಮಹಾಕ್ಷಯ್, ಅದು ಹೇಗೆ ಟೋಟಲಿ 6 ಅಕ್ಷರನ್ನೆಲ್ಲ ಹ್ಯಾಂಡಲ್ ಮಾಡಿಕೊಂಡು ಅವ್ರಿಗೆ ಗೈಡ್ ಮಾಡಿಕೊಂಡು ಎಲ್ಲರನ್ನ ಬೆನ್ನು ಕಟ್ಕೊಂಡು ಒಂದು ಯುದ್ಧನ ಗೆಲ್ತಾರೆ ಅಂತ, ಅದೇ ರೀತಿ ಸುದೀಪ್ ಸರ್ ಇಡೀ ನಮ್ಮ ಮ್ಯಾಕ್ಸ್ ಟೀಮ್ನ ತಮ್ಮ ಬೆನ್ನು ಕಟ್ಕೊಂಡು ಗೈಡ್ ಮಾಡಿಕೊಂಡು ಆ ಯುದ್ಧನ ಗೆದ್ದು ಇವತ್ತು ನಮಗೆಲ್ಲ ಒಂದು ಗೆಲುವು ಕೊಟ್ಟು ಗೆಲ್ಲಿಸಿದ್ದಾರೆ. ಥ್ಯಾಂಕ್ ಯು ಸರ್. ಇದೇ ರೀತಿ ಗೆಲುವನ್ನ ಯಾವಾಗಲೂ ಕೊಡಿ ಸರ್. ನಾವು ಆ ಗೆಲುವು ಜೊತೆ ಯಾವಾಗಲೂ ಇಷ್ಟಪಡ್ತೀವಿ. ಹಾಗೆ ಡೈರೆಕ್ಟರ್ ವಿಜಯ್, ನನಗೆ
ಇವ್ರು ನೋಡಿದಾಗ ಡಿಸ್ಕಷನ್ ನೆನಪಾಗುತ್ತೆ ಸರ್ ಜೊತೆ. ನಾವು ಡಿಸ್ಕಷನ್ ಮಾಡ್ತಾ ಇರ್ತಾರಲ್ಲ, ಡಿಸ್ಕಷನ್ ಜೊತೆ ತುಂಬ ಹೀಟ್ ಹೋಗ್ತಾ ಇತ್ತು. ನಾನು ಯಾವಾಗಲೂ ಅನ್ಕೋತಿದ್ದೆ ಅವಾಗ ಇವ್ರಿಗೆ ಚೆನ್ನಾಗಿ ಶತಾಬ್ದಿ ಬುಕ್ ಆಗುತ್ತೆ ಅಂತ. ಆದರೆ ಶತಾಬ್ದಿ ಸ್ಪೀಡಲ್ಲಿ ಇವರು ಸಿನಿಮಾನ ಮುಗಿಸಿ ಇವತ್ತು ನಮ್ಮನ್ನೆಲ್ಲ ನಿಲ್ಲಿಸಿ ಇಲ್ಲಿ ಒಂದು ಗೆಲುವು ಕೊಟ್ಟಿದ್ದಾರೆ. ಸರ್ ಕನ್ನಡ ಇಷ್ಟಪಡ್ತೀನಿ. ನಮಗೆಲ್ಲ ಒಂದು ಗೆಲುವು ಕೊಡೋದಕ್ಕೆ ಇನ್ನೂ ಕೊಡೋ ಥ್ಯಾಂಕ್ಸ್. ಹಾಗೆ ನಾನು ನೆನೆಸ್ಕೋಬೇಕಾದ ಒಂದೇ ಒಬ್ಬ ವ್ಯಕ್ತಿ ಶ್ರೀರಾಮ್ ಸರ್. ಫೈನಲಿ ನಮ್ಮನ್ನು ಒಂದು ಗೆಲುವು ನಮ್ಮ ತಂಡಕ್ಕೆ ನನ್ನ ಸೇರಿಸಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಎಲ್ರಿಗೂ. ಇನ್ನು ನಾವೇನು ಮಾತಾಡೋದಕ್ಕಿಲ್ಲ. ಜನರೆಲ್ಲರೂ ಮ್ಯಾಕ್ಸ್ನ ಅವ್ರ ತಲೆ ಮೇಲೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಮನಸ್ಸಿಂದ ಎಲ್ಲರಿಗೂ ಥ್ಯಾಂಕ್ಸ್. ತುಂಬ ಸಂತೋಷ ಆಗ್ತದೆ. ಈ ಫಸ್ಟ್ ಥ್ಯಾಂಕ್ ಇಸ್ ಫಾರ್ ಸುದೀಪ್ ಸರ್. ಥ್ಯಾಂಕ್ ಯು ಸುದೀಪ್ ಸರ್. ಮ್ಯಾಕ್ಸ್ ಮೇಡ್ 2024 a sweet memory for us everybody. And 25th morning ಫಸ್ಟ್ ಕಾಫಿ 7:30 ಕಾಫಿ ಕುಡ್ಕೊಂಡು ನಾನು ನೋಡಿದಾಗ ಇಟ್ ವಾಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಮಾರ್ನಿಂಗ್ ಆಫ್ 2024 ಫಾರ್ ಮೀ. ಬಿಕಾಸ್ ಸೀಯಿಂಗ್ ಆಲ್ ದ ರಿವ್ಯೂಸ್ ನನಗೆ ಒಂದು ಸತಿ ನನಗೆ ಏನಿದು ನಿಜನಾ ಅನ್ನೋ ಥರ ಫೀಲ್ ಆಯಿತು. ಬಿಕಾಸ್ ದಟ್ ವಾಸ್ ತುಂಬ ಆಶ್ಚರ್ಯಪಡೋಂಥ ಒಂದು ಸರ್ಪ್ರೈಸ್ ಇತ್ತು ನನಗೆ. ಐ ಆಮ್ ಸೋ ಹ್ಯಾಪಿ. ಗಾಡ್ ಈಸ್ ಕೈಂಡ್. ನಾವೊಂದು ಮ್ಯಾಕ್ಸ್ ತಂಡದ ಒಬ್ಬ ಸದಸ್ಯನಾಗಿರೋದಕ್ಕೆ ಆ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಲಾಸ್ಟ್ 3 weeks ವಾಸ್ ತುಂಬ ಇಂಟೆನ್ಸ್ ಆಗಿ ವರ್ಕ್ ನಡೀತಾ ಇತ್ತು. ಸೊ ನನ್ನ ಜೊತೆ ದುಡ್ದಿದ್ದಂಥ ಎಲ್ಲ ನನ್ನ ಮ್ಯೂಸಿಷಿಯನ್ಸ್ಗೂ ನಾನು ಇಲ್ಲಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಜೊತೆಗೆ ಬೇರೆ ಲ್ಯಾಂಗ್ವೇಜಸ್ಲಿ ಡಬ್ಬಿಂಗ್ ಎಲ್ಲ ನೋಡಿಕೊಂಡು ನನ್ನ ಜೊತೆ ಕೆಲಸ ಮಾಡಿದ ಬಾಬಿ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೌಂಡ್ ಇಂಜಿನಿಯರ್ ಉದಯ್ ಅವರಿಗೆ ಮತ್ತು ಶರಣನ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ದಾನು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಿ ಕ್ರಿಯೇಷನ್ಸ್ಗೆ. ಮತ್ತು ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಪ್ರಭು ಸರ್. ಯಾಕಂದರೆ ಅಲ್ಲಿ ನಾವು ಲಾಸ್ಟ್ ಮಂಡೇಗೆ ಇತ್ತು, ಅಪ್ಲೋಡ್ ಆಗಲೇಬೇಕಾಗಿತ್ತು. ಆ ಟೈಮಲ್ಲೂ ಅವ್ರು ನಮ್ಮನ್ನು ಆ ಪ್ರೆಷರ್ನ ನಮಗೆ ನಮ್ಮ ಜೊತೆ ಹಿಂದೆನೇ ಇಟ್ಕೊಂಡು ನಮಗೆ ಎಲ್ಲೂ ಟೆನ್ಷನ್ ನಮಗೆ ಫೀಲ್ ಆಗುತ್ತೆ ಇರೋ ಥರ ನಾವು ನೋಡಿಕೊಂಡು ನಮ್ಮ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಸೊ ನೇರವಾಗಿ ಪರೋಕ್ಷವಾಗಿ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಫಿಲಿಮ್. ಆ್ಯಂಡ್ ಗಣೇಶ್, ಥ್ಯಾಂಕ್ ಯು ಫಾರ್ ದಟ್ that speed of the film. That was the first Sudeep sir note kule ಹೇಳಿದೆ. Sudeep sir, the pacing of the film is what I like it very much. So 2 hours 10 minutes ಅಲ್ಲಿ ಮುಗಿದೋಗುತ್ತೆ. ನನಗೆ ತುಂಬ ಇಷ್ಟ ಆಗಿದೆ ಅಂತ. ಸೊ ಧನ್ಯವಾದಗಳು. ವಿ ಕ್ರಿಯೇಷನ್ ದಾನು ಸರ್, ಮೈ ಸ್ಪೆಷಲ್ ಥ್ಯಾಂಕ್ಸ್ ಟು ಸುದೀಪ್ ಸರ್. ಯಾಕೆ ಅಂತಂದರೆ ಈ ಸಿನಿಮಾಗೆ ನನ್ನ ಮೇಲೆ ನಂಬಿಕೆ ಇಟ್ಬಿಟ್ಟು ಸುದೀಪ್ ಸರ್ ನನ್ನನ್ನು ಸಿನಿಮಾಟೋಗ್ರಾಫರ್ ಅಂತ ಚೆನ್ನಾಗಿ ಕಳಿಸ್ತಾರೆ. ಸೊ ನಾನು ಚೆನ್ನಾಗಿ ಹೋಗಿ ಇಳಿದ ಮೇಲೆ ನಾನೇನು ಇರಲ್ಲ, ಝೀರೋ ಇರ್ತೀನಿ. ಯಾಕಂದರೆ ಇಲ್ಲಿ ಸ್ವಲ್ಪ ಗೊತ್ತಿರ್ತೀನಿ. ಸೊ ನಾನು ಅಲ್ಲೇನು ಇರಲ್ಲ. ಸೊ ಸುದೀಪ್ ಸರ್ಗೆ ಮಾತ್ರ ಗೊತ್ತಿರುತ್ತೆ ನಾನು ಕೆಲಸ ಮಾಡಬಲ್ಲೆ, ಈ ಸಿನಿಮಾನ ಚೆನ್ನಾಗಿ ಮಾಡಬಲ್ಲೆ ಅಂತ. ಸೊ ನಾನು ಲಾಸ್ಟ್ ಟೈಮ್ ಈ ಸ್ಟೇಜಲ್ಲಿ ಹೇಳಿದ್ದೆ, ನನಗೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರೆ ಸರ್ ಅಂತ. ಸೊ ಇವತ್ತು ಚೆನ್ನೈ, ಹೈದರಾಬಾದ್ ಎಲ್ಲ ಕಡೆ ನನ್ನ ವರ್ಕ್ನ ರೆಕಗ್ನೈಸ್ ಮಾಡಿ ತುಂಬ ಜನ ನನಗೆ ಫೋನ್ ಮಾಡಿದ್ದಾರೆ. ಸೊ ಅದನ್ನು ನಾನು ಯಾವತ್ತೂ ಮರೆಯಲ್ಲ ಸರ್. ನಿಮ್ಮ ನಂಬಿಕೆನ ನಾನು ಮತ್ತೆ ಉಳಿಸ್ಕೊಳ್ಳೋಕ್ಕೆ ನನ್ನ ಮ್ಯಾಕ್ಸಿಮಮ್ ನಾನು ಟ್ರೈ ಮಾಡ್ತಾ ಇರ್ತೀನಿ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ತುಂಬ ಲಕ್ಕಿ. ಯಾಕೆಂತಂದರೆ ನಿಮ್ಮ ಸ್ವ್ಯಾಗ್ನ ಎಲ್ಲರೂ ಸ್ಕ್ರೀನ್ನಲ್ಲಿ ನೋಡ್ತಾರೆ, ಬಟ್ ನಾನು ಫಸ್ಟ್ ಟೈಮ್ ನೋಡ್ತೀನಿ. ನಾನು ಫಸ್ಟ್ ಟೈಮ್ ನಿಮ್ಮನ್ನು ಎಂಜಾಯ್ ಮಾಡ್ತೀನಿ. ಆ ವಿಷಯಕ್ಕೆ ನಾನು ತುಂಬ ಲಕ್ಕಿ. ಐ ಆಲ್ವೇಸ್ ನಾನು ತುಂಬ ಕೇಳ್ಕೊಳ್ಳೋದೇನೆಂದರೆ ಮತ್ತೆ ಇದು ರಿಪೀಟ್ ಆಗ್ತಾ ಇರಲಿ ಅಂತ. ಆ್ಯಂಡ್ ಇಡೀ ನನ್ನ ಟೆಕ್ನಿಕಲ್ ಟೀಮ್ಗೆ ತುಂಬ ಥ್ಯಾಂಕ್ಸ್. ಶಿವ ಅವ್ರಿಗಂತೂ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನನಗೇನು ಬೇಕೋ ಅದನ್ನು ಕೆಲಸ ಮಾಡಿಕೊಡ್ತಲೇ ಇದ್ದರು, ಅದನ್ನು ಮರೆಯೋಕ್ಕಾಗಲ್ಲ. ಆ್ಯಂಡ್ ನನ್ನ ಅಸಿಸ್ಟೆಂಟ್ಸು ಮಧು, ಸ್ವಾಮಿ ಎಲ್ಲರಿಗೂ ಆ್ಯಂಡ್ ನನ್ನ ಜೊತೆ ಏನೇನು ಕೆಲಸ ಮಾಡಿದ್ರಲ್ಲ ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ರಜನೀಶ್ವರ, ನನ್ನ ವಿಜುವಲ್ಸ್ಗೆ ನನ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗಿದ್ದು ನೀವು, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಯೋಗಿ ಬ್ರದರ್ ಥ್ಯಾಂಕ್ ಯು. ಕಾರ್ತಿಕ್ ಸರ್ ಥ್ಯಾಂಕ್ ಯು. ಆ್ಯಂಡ್ ನಾ ಆ್ಯಕ್ಟ್ ಮಾಡಿರೋ ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಬಿಹೈಂಡ್ ದ ಸ್ಕ್ರೀನ್ ನಾವು ಆರಾಮಾಗಿರ್ತಾ ಇದ್ದೀವಿ, ನಿಮ್ಗಳಿಗೆ ನಾವು ತುಂಬ ಕಾಟ ಕೊಟ್ಟಿದ್ದೀವಿ. ಅಷ್ಟು ಬಗೆ ಕೊಡಿಸಿದ್ದೀವಿ, ಅಷ್ಟು ಇದು ಮಾಡಿದ್ದೀವಿ, ಅದೆಲ್ಲದನ್ನು ಸಹಿಸ್ಕೊಂಡು ಆ್ಯಕ್ಟ್ ಮಾಡಿದ್ದೀರಾ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. And Kalaprabhu sir and Vijay sir for trusting me. For every second I spent on this work because of you. This success belongs to work behind the scenes
and everyone who watched on the screen. Thank you. ಥ್ಯಾಂಕ್ ಯು. ಫಸ್ಟ್ ಕಾರ್ಡಲ್ಲಿ ತಾವೇನು ಕೇಳಿದೆ ಅದು ನೀವು ನನ್ನ ಮೇಲೆ ಇಟ್ಟಿರೋ ಪ್ರೀತಿ ಹೋಗ್ತೀನಿ ಸರ್. ಜನ ನೋಡಿದ ಅದಾದ್ಮೇಲೆ ಇವ್ರನ್ನ ನೊಟ್ಟಿ ಕೊಟ್ಟಿರೋ ಸಿನಿಮಾ ಅದು ನೋಡಿದಾಗ ಮೊದಲನೇ ತಪ್ಪು ಬಹಳ ಚಿಕ್ಕದಂತ ನನಗೆ ಅನ್ನಿಸ್ತು. ಆಮೇಲೆ ಹೆಸರಲ್ಲಿ ಏನಿದೆ ಸರ್, ನನಗೆ ಹುಚ್ಚ ಅಂತಾನು ಕರೀತಾರೆ. ಸೊ ಐ ವಾಸ್ ಓಕೆ ಸರ್. ಬಟ್ ಏನಂದರೆ ಅವರು ಕನ್ನಡದವರಲ್ಲ ಸರ್, ಅವ್ರಿಗೆ ಗೊತ್ತಿಲ್ಲ. ಮಿಸ್ಟೇಕ್ ಆಗಿರೋದು ಯಾರು ಅದನ್ನು ಟೈಪ್ ಮಾಡಿ ಕಳಿಸಿದ್ರು ಅವ್ರಿಗೆ ಹೇಗೆ ಗೊತ್ತಾಗ್ತದೆ? ಪಾಪ ಅವ್ರಿಗೆ ಗೊತ್ತಿಲ್ಲ ಕನ್ನಡ. ಅದು ತಪ್ಪು ನಮ್ಮ ಯಾರೋ ಕನ್ನಡಿಗರಲ್ಲಾಗಿದೆ ಸರ್, ಅವರಲ್ಲ. ಸೊ ಯಾರು ಕನ್ನಡದ ಮಹಾನ್ ಭಾವ ಅಂತ ನನಗೆ ಗೊತ್ತಿಲ್ಲ ಇದು ಮಾಡಿರೋರು. ಇವತ್ತು ಈ ರೂಮಲ್ಲಿ ಇರ್ತಾರೆ, ಸೈಲೆಂಟಾಗಿ ಕೂತಿರ್ತಾರೆ. ಸೊ ಬಿಟ್ಟುಬಿಡೋಣ, ಎಲೆ ಮನೆ ಕಾಯ್ತಾರೆ ಎಲ್ಲ ನನ್ನ ಹೆಸರು ಬರೋದು ಬೇಡ ಅಂತ ಇಟ್ಕೊಂಡು ಯಾಕೆ ಇದಕ್ಕೆ ಇದು ಅವ್ರದ್ದಂತೂ ಅಲ್ಲ, ಇದು ಅಪ್ಪಟ ಒಬ್ಬ ಕಸ್ತೂರಿ ಕನ್ನಡದಲ್ಲಿ ಮಾಡಿರೋ ತಪ್ಪಿದೆ. ಅದೇ ಸರ್. ಆಮೇಲೆ ನಿಮ್ಮ ಜೊತೆ ಚಕ್ರವರ್ತಿ ಚಂದ್ರಚೂಡ್ ಕೂಡ ಇದ್ರು, ಅವ್ರ ಹೆಸರು ಚಕ್ರವರ್ತಿ ಇದೆ, ಅವರು ಅದನ್ನು ನೋಡಿಲ್ವಾ ಮಿಸ್ಟೇಕ್ಸ್ನ ಅಂತ? ಚಕ್ರವರ್ತಿ ನನ್ನ ನೋಡ್ಕೋತಾ ಇದ್ರು, ಬಿಸಿ ಇದ್ರು ಸರ್ ಅವ್ರು. ಆ್ಯಕ್ಚುಲಿ ಒಂದು ಸತ್ಯ ಅಂದರೆ ನಾವು ಏನಾಗಿದೆ ನೀವು ನೋಟಿಸ್ ಮಾಡಿರ್ತೀರಿ, ಲಾಸ್ಟ್ ಒಂದು ಇನ್ನೇನು 4 days 5 days ಇದೆ ರಿಲೀಸಿಗೆ ಅಂದಾಗ ಟ್ರೈಲರ್ ಹೊರಗೆ ಬರುತ್ತೆ. ಸೊ ಸಾಕಷ್ಟು ಗೊಂದಲಗಳು ನಡೀತಾ ಇತ್ತು 25ನೇ ತಾರೀಕು ಹೊರಗಡೆ ಬರೋದಕ್ಕೆ. ಅದಕ್ಕೋಸ್ಕರ ತುಂಬ ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು, ಪ್ರಿಂಟ್ಸ್ನ ತೆಗಿಯೋಕ್ಕೆ, ಪ್ರತಿಯೊಂದು ತೆಗಿಯೋಕ್ಕೆ. ಸೊ ಲಾಸ್ಟ್ ನನಗೆ ಇಂಟ್ರೆಸ್ಟ್ ಇದ್ದಿದ್ದೆ ನನ್ನ ಹೆಸರು ಮೇಲೆ ಸರ್. ಸೊ ನಾವು ಯಾರು ಅದನ್ನು ತಲೆನೇ ಕೆಡಿಸ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಸ್ಕ್ರೀನ್ ಶಾಟ್ಸ್ಗಳು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಫಸ್ಟು ನನಗೇ ಬಂತದ್ದು. ಸರ್ ಹಿಂಗೆ ಹಾಕ್ಬಿಡಿ, ರಣ ಹಿಂಗೆ ಹಾಕ್ಬಿಟ್ಟಿದ್ದಾರೆ. ನನಗೆ ಅದ್ರ ಬಗ್ಗೆ ಕೇರೇ ಬರಲಿಲ್ಲ ಸರ್. ನನಗೆ ಬಂದಿದ್ದು ನೀವುಗಳೇನು ಆಸೆ ಪಟ್ರಿ, ನೀವು ಖುಷಿ ಪಟ್ರ, ಜನ ಇಷ್ಟಪಟ್ರ, ಸಿನಿಮಾ ಇಷ್ಟಪಟ್ರ, ಇಷ್ಟು ಜನ ಇಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಇಷ್ಟು ಜನದ ಕನಸಿದೆ ಸಿನಿಮಾದಲ್ಲಿ, ಅದು ಸರಿ ಬಂತ ಅಂತ ನನಗೇನು ನಾನು ಹೇಳ್ತಾ ಇದ್ದೆ. ನನ್ನ ಹೆಸರಲ್ಲಿ ಎಂತ ಇದೆ ಸರ್, ಕೊನೆಗೆ ಏನಿಲ್ಲ. ಏನು ಕರೆದ್ರು ಅಂತೀನಿ, ಛತ್ರಪತಿ ಅಂದ್ರೆ ಓಕೆ ಅಂತೀನಿ, ಚಕ್ರವರ್ತಿ ಅಂದ್ರೆ ಓಕೆ, ಏನಿಲ್ಲ ಪಾಪಕ್ಕೆ ನೀವೇನಿಲ್ಲ ಅಂದ್ರೆ ಅದಕ್ಕೆ ಓಕೆ ಅಲ್ಲ ಸರ್. ಬಟ್ ನೀವು ಹೇಳಿರೋದು ನನಗೆ ಖುಷಿ ಕೊಡುತ್ತೆ. ಯಾಕಂದರೆ ಅದು ಬಹುಶಃ ತಾವು ನಮ್ಮ ಮೇಲೆ ಇಟ್ಟಂಥ ಒಂದು ಪ್ರೀತಿ ಇರ್ಬೋದು, ನಮ್ಮ ಹೆಸರಿನ ಮೇಲೆ ಇಟ್ಟಿರುವಂಥ ತಮ್ಮ ಒಂದು ಅಭಿಮಾನ ಇರ್ಬೋದು ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಕಣ್ಣನ್ ಅಂತ ನಾವೊಬ್ಬರು ಸ್ನೇಹಿತರು ಕೂತಿದ್ರು, ನಂದಕಿಶೋರ್ ಕೂಡ ಒಂದು ಭಾಗದಲ್ಲಿ ಒಂದು ಡಿಸ್ಕಷನ್ಗೆ ಕೂತಿದ್ರು. ಸೊ ಈ ಡಿಸ್ಕಷನ್ ಅನ್ನೋದು ಇವ್ರ ಕತೆ ಕೇಳಿದ್ದು ನಾನು ಕೇವಲ 1.5 ಗಂಟೆಯಲ್ಲಿ. ಆಮೇಲೆ 6 ದಿನಗಳಿಂದ 8 ದಿನಗಳ ಕಾಲ ನಾವು ಡಿಸ್ಕಸ್ ಮಾಡ್ತೀನಿ. ಡಿಸ್ಕಸ್ ಮಾಡಿದ್ಮೇಲೆ ಇದು ಓಕೆ ಅಂತ ಅಂದಮೇಲೆ 8ರಿಂದ 9 ತಿಂಗಳು ನಾವು ಕೂತಿದ್ದೀವಿ ಸಿನಿಮಾ ಮಾಡೋಕ್ಕೆ. ಅದ್ರಲ್ಲಿ ಅಷ್ಟು ಜನರೂ ಬಂದಿದ್ದಾರೆ. ಸೊ ನಮಗೆ ಮೊದಲನೇ ಭಾಗನೇ ಎಲ್ಲ ಓಕೆ ಆಗಿದ್ದರೆ 8ರಿಂದ 9 ತಿಂಗಳು ಯಾಕೆ ತೊಗೊತೀವಿ ನಾವು? 8ರಿಂದ 9 ತಿಂಗಳಲ್ಲಿ ಕೊನೇ ದಿನ ಇದೆಯಲ್ಲ, ಅದು ಒಂದೇ ದಿನ ಒಳ್ಳೆ ದಿನ, ಎಲ್ಲ ಓಕೆ ಆಗಿದ್ದಿನ. ಅದಕ್ಕೆ ನಮ್ಮ ಹಿಂದಿನ ದಿನಗಳು ಎಲ್ಲ ಕಿತ್ತಾಟ ದಿನ. ಬಟ್ ಯಾರು ಹೊಡೆದಾಡ್ಕೊಳ್ಳಿಲ್ಲ, ಏನೂ ಮಾಡಿಲ್ಲ. ಯಾಕಂದರೆ ಒಂದು ಒಳ್ಳೇದೇನಂದರೆ ನಾವು ಸಿಕ್ಕಾಪಟ್ಟು ಏನೇ ಕನ್ನಡದಲ್ಲಿ ಬೈದವ್ರಿಗೆ ಅರ್ಥ ಆಗಲ್ಲ. ಸೊ ಅದೊಂದು ಒಳ್ಳೇದಿತ್ತು. ಸೊ ಮಂಜು ಅವ್ರಿಗೆ ನಾನು ಮಂಜು ಅವ್ರಿಗೆ ಏನು ಬೈದಿರ್ತೀನಿ, ಮಂಜು ಅವರು ಅವ್ರ ಅಸಿಸ್ಟೆಂಟಿಗೆ ಪಕ್ಕದಲ್ಲಿ, ಅವ್ರು ಇನ್ನೊಬ್ಬರಿಗೆ, ಎಲ್ಲ ಆದಮೇಲೆ ಶಿವ ಮೇಲೆ ಎಲ್ಲರ ಮೇಲೂ ಕೋಪ ತೀರ್ಸ್ಕೊಂಡಿದ್ವಿ. ಏನಕ್ಕಂದರೆ ಹೇಗೆ 8 months ಯಾಕಾಯಿತು? ಹೇಳಿದ್ದೆಲ್ಲ ಒಪ್ಪುವಂಥ ನಿರ್ದೇಶಕ ಅವರಲ್ಲ ಸರ್, ಅವರು ಡಿಬೇಟ್ ಮಾಡೋರು, ನಾವು ಡಿಬೇಟ್ ಮಾಡ್ತಾ ಇದ್ವಿ. ಸೊ ಬೇಸಿಕ್ಲಿ ಐ ಥಿಂಕ್ ದಟ್ ಇಸ್ ಆಲ್. ಅದು ಇರಲೇಬೇಕಾದ್ರೆ ಆ ಹೆಲ್ದಿನೆಸ್ ಇಲ್ಲ ಅಂದರೆ ಇವತ್ತು ಖುಷಿ ಪಡ್ಬೇಕು ಸರ್ ನಾವು, ಅವತ್ತಲ್ಲ. ಅವತ್ತು ನಮ್ಮನ್ನು ನಾನು ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೆ, ಅವ್ರು ನನ್ನನ್ನು ಇಂಪ್ರೆಸ್ ಮಾಡೋಕ್ಕೆ, ಇಲ್ಲ ನನ್ನನ್ನು ಇಂಪ್ರೆಸ್ ಮಾಡೋಕ್ಕೆ ಮಂಜು ಇವರೆಲ್ಲರೂ ಹಾಗಾದರೆ ಸಿನಿಮಾ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗಂತ ಅವತ್ತಿಗೆ ನಮಗೆ ಮ್ಯಾಚಸ್ ದೊಡ್ಡದಾಗುತ್ತಾ ನಿಜವಾಗ್ಲೂ ಗೊತ್ತಿಲ್ಲ. ಒಳ್ಳೆ ಸಿನಿಮಾ ಕೂಡ ನನ್ನ ಪ್ರಯತ್ನ, ಒಳ್ಳೆ ಕತೆ ತೊಗೊಂಡೆ. ಒಂದು ಒಳ್ಳೆ ಕತೆ ತೊಗೊಂಡ್ಬರ್ಲಿಲ್ಲ ಅಂದರೆ 8 ತಿಂಗಳು ಡಿಸ್ಕಷನ್ ಆಗ್ತಾ ಇರಲಿಲ್ಲ. ಸೊ ಐ ವಿಲ್ ಗಿವ್ ದ ಫಸ್ಟ್ ಕ್ಯಾಂಡಲ್ ದ ವ್ಯಾಲ್ಯೂ. ಹೀ ಈಸ್ ದಟ್ ಫಸ್ಟ್ ಕ್ಯಾಂಡಲ್. ಆ್ಯಂಡ್ ವಿತ್ ದಟ್ ಕ್ಯಾಂಡಲ್, ಆ ಒಂದು ಕ್ಯಾಂಡಲ್ನ ಇಟ್ಕೊಂಡು ನಾವು 1000 ಕ್ಯಾಂಡಲ್ ಹಚ್ಚಿದ್ದೀವಿ ಎಲ್ಲರೂ. ಸೊ ಐ ಗಿವ್ ಎ ಕ್ರೆಡಿಟ್ ಟು ಹಿಮ್. ಒಂದು 8 ತಿಂಗಳು ಡಿಬೇಟ್ ಮಾಡೋಕ್ಕೆ ನನಗೂ ಮಂಜು ಅವ್ರದ್ದೆಲ್ಲ ನನಗೆ ಅಷ್ಟು ಪರಿಚಯ ಇಲ್ಲ. ಯಾವುದೋ ಸೆಟ್ಟಲ್ಲಿ ಯಾವಾಗ ಸಿಕ್ಕಿದ್ರು ಅವ್ರ ಪರಿಚಯ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಮಾತುಕತೆ ಸ್ಟಾರ್ಟ್ ಆಯಿತು. ಟುಡೇ ವಿ ಆರ್ ಆಲ್ ವೆರಿ ಗುಡ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಅದಷ್ಟಕ್ಕೂ ಅವಕಾಶ ಆಗಿದೆ, ಒಂದು ಕತೆ ಇಲ್ಲ. ಖಂಡಿತ ಕಿತ್ತಾಟ ಆಗಿದೆ, ಎಲ್ಲ ಆಗಿದೆ. ಅವರು ನಮ್ಮನ್ನು ಭೇಟಿ ಮಾಡಿದ್ಮೇಲೆ ಒಳ್ಳೆ ಕನ್ನಡದಕ್ಕಿಂತ ಫಸ್ಟ್ ಕಲ್ತಿದ್ದೆ ಕೆಟ್ಟ ಕನ್ನಡ. ಅಲ್ಲಿಂದ ಕನ್ನಡದ ಪರಿಚಯ ಆಗಿಬಿಟ್ಟು ಒಳ್ಳೆ ಕನ್ನಡ ಮಾತಾಡೋಕ್ಕೆ ಕಲ್ತರು, ಪರವಾಗಿಲ್ಲ. Those 8 months are very precious to us because I think this whole foundation ಆಗಿದೆ. ಸರ್ ಸಿನಿಮಾ ನೋಡಿದ್ಮೇಲೆ ಎಲ್ಲ ಪ್ರಶ್ನೆ ಇದೆ ಈಗಿರೋದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸುದೀಪ್ ಸರ್, ಈಗ 2.5 ವರ್ಷ ಆದಮೇಲೆ ಒಂದು
ಒಳ್ಳೆ ಓಪನಿಂಗ್ ಸಿಕ್ಕಿದೆ ಮತ್ತು ಇಂಡಸ್ಟ್ರಿಗೆ ಒಂದು ಒಳ್ಳೆ ಚೈತನ್ಯ ಸಿಕ್ಕಿದೆ ಈ ಸಿನಿಮಾ ಬಂದಿದ್ದು. ಸೊ ಎಲ್ಲೋ ಒಂದು ಕಡೆ ನಿಮ್ಗೆ ಅನ್ಸುತ್ತಾ ಈಗ ವರ್ಷಕ್ಕೊಂದು 2 ಸಿನಿಮಾ ಮಾಡಬೇಕಾಗಿತ್ತು, ನಾನು ತುಂಬ ಗ್ಯಾಪ್ ಆಯಿತು ಸರ್? ನನಗೆ ಯಾಕೆ ಸರ್ ಅನ್ಸಲ್ಲ, ನಾನು ಎಷ್ಟು ಜಾಸ್ತಿ ಸಿನಿಮಾ ಮಾಡ್ತೀನೋ ಅಷ್ಟು ದುಡ್ಡು ಬರುತ್ತೆ, ನನಗೆ ಮರಿಬೇಡಿ. ಬಟ್ ಅದಾಗಲಿಲ್ಲ, ನಾನೇನು ಮಾಡಲಿ. ಇವಾಗ 2023 ಜುಲೈಯಲ್ಲಿ ಸ್ಟಾರ್ಟ್ ಮಾಡಿದ್ದು, ಬಿಕಾಸ್ ಐ ವಾಂಟೆಡ್ ಟು ರಿಲೀಸ್ ಇಟ್ ಇನ್ 2023 ಡಿಸೆಂಬರ್. ಆ ಸ್ಪೀಡಲ್ಲಿ ವರ್ಕ್ ಮಾಡ್ತಾ ಇದ್ವಿ ನಾವು. ಫ್ಲಡ್ಸ್ ಬಂತು, ಹೆಚ್ಚು ಕಮ್ಮಿ ಆಯಿತು, ಡಿಲೇ ಆಯಿತು. ಡಿಲೇ ಆಗಿ ಮತ್ತೆ ಪ್ರಾರಂಭ ಆದಮೇಲೆ ಡೇಟ್ಸ್ಗಳು ಇಶ್ಯೂ ಸ್ಟಾರ್ಟ್ ಆಯಿತು. ಸಿ ಡೋಂಟ್ ಫರ್ಗೆಟ್ ಅಲ್ಲಿ ಸುನೀಲ್ ಇದ್ದಾರೆ, ವರು ಇದ್ದಾರೆ, ಎಷ್ಟೋ ಜನ ಇದ್ದಾರೆ. ಶಿ ಆಲ್ಸೋ ಹ್ಯಾಡ್ ಟು ಗೋ ಟು ಸಮ್ ಅದರ್ ಫಿಲ್ಮ್ ಆವಾಗ ಅಲ್ವಾ. ಸಂಯುಕ್ತ ಅವರು, ಇಳವರಸನ ಸರ್ ಬಿಸಿ ಇದ್ದರು. ಹಾಗೆ ಏನಾಗಿದೆ, ಕೂಡ್ಕೊಂಡು ಬರ್ತಾ ಇಲ್ಲ. ಬಂದಾಗೆಲ್ಲ ಅವಾಗ ಶೂಟಿಂಗ್ ಮಾಡಿದ್ವಿ. ಕೆಲವು ಅಡಚಣೆಗಳು ಇರ್ತವೆ, ಹಾಗಂತ ಡಿಲೇ ಮಾಡಬೇಕು ಅನ್ನೋದಲ್ಲ. ಬಟ್ ಈಗಲೂ ಡಿಸ್ಕಸ್ ಮಾಡಿದ್ದೀವಿ ನೋಡಿ. ಫಾರ್ ಎಕ್ಸಾಂಪಲ್ ನಮ್ಮ ಬಿಲ್ಲಾರಂಗ ಭಾಷಾ ಡಿಸೆಂಬರಲ್ಲಿ ಸೆಟ್ ಇರಬೇಕಿತ್ತು. ಎಗೇನ್ ಅದು ಡಿಸ್ಕಷನ್ಸ್ ಆಗಿ ಸೆಟ್ಟು ನೋಡಿ ಹೆಂಗಂತವರು, ಸೆಟ್ ಡಿಸೈನ್ಸು, ಅದು ಇದು ಇನ್ನೇನು ಹೋಗ್ಬಿಡ್ಬೇಕು ಡಿಸೆಂಬರ್ಗೆ ಅಂತಾರೆ. ಇವರು ಅನ್ನು ಭಂಡಾರಿ ಬರ್ತಾರೆ, ಹಾಗಲ್ಲ ಸರ್ ಇನ್ನು ಇದಾಗಿದೆ, ನಾವು ಸೆಟ್ ಹಿಂಗೆ ಅಂದ್ಕೊಂಡಿದ್ದೀವಿ, ಇದು ಹಿಂಗೆ ಆಗ್ತದೆ. ನಾವು ಯಾವಾಗ? ಜನವರಿ ಸರ್. ಓಕೆ ಜನವರಿ. ಈಗ ಜನವರಿ ಹತ್ತಿರ ಬರ್ತಾ ಇದೆ. ಮೊನ್ನೆ ಕರೆದೆ, ಜನವರಿಲಿ ಯಾವತ್ತಪ್ಪ ಸ್ಕೆಡ್ಯೂಲು ಸರ್? ಎಲ್ಲ ರೆಡಿ ಆಗಿದೆ ಸರ್. ಆಮೇಲೆ ಇದನ್ನು ಯೋಚನೆ ಮಾಡಿದ್ರೆ ಇದನ್ನು ಯೋಚನೆ ಮಾಡಿದೆ, ಎಲ್ಲ ಮಾಡಿ ಒಂದೇ ಸತಿ ಫೆಬ್ರವರಿಯಲ್ಲಿ ಸ್ಟಾರ್ಟ್ ಮಾಡೋಣ ಅದು. ಕೂತಲ್ಲಿ 2 ತಿಂಗಳು ಆಗಿ ಮಾಡಿದ್ರ ಈಗ ನಾನೇನು ಮಾಡಲಿ? ನಡೀತಾ ಇರುತ್ತೆ. ದಿಸ್ ಇಸ್ ನಾಟ್ ಸಮಥಿಂಗ್ ಐ ಡಿಸೈಡ್. ಬಟ್ ಒಂದ್ಸತಿ ಕ್ಯಾಮ್ರಾ ಆನ್ ಆದಮೇಲೆ ನಾನು ಶ್ರಮ ಪಡಬಲ್ಲೆ ಸರ್. ಕ್ಯಾಮ್ರಾ ಆನ್ ಮಾಡೋದು ನನ್ನ ಕೈಯಲ್ಲಿಲ್ಲ, ಸತ್ಯ ಅದು. ಸೊ ಐ ಟ್ರೈ ಮೈ ಬೆಸ್ಟ್. ಅಫ್ಕೋರ್ಸ್ ಈ ಥರ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅಂತ ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದೀವಿ. ಐ ಹೋಪ್ ಆ ಮೊಮೆಂಟಮ್ ಫಾಸ್ಟ್ ಆಗುತ್ತೆ, ಟೇಕ್ ಆಫ್ ಆಗುತ್ತೆ, ಆ್ಯಂಡ್ ಐ ಆಮ್ ಏಬಲ್ ಟು ಡೆಲಿವರ್ ಫಾಸ್ಟ್. ಸರ್ ಇನ್ನೊಂದು, ಈಗ ನಿಮ್ಮ ತಂದೆಯವರು ಕೂಡ ಸಿನಿಮಾ ನೋಡಿದ್ರು, ಅವರು ಏನು ಪ್ರತಿಕ್ರಿಯೆ ಕೊಟ್ಟರು? ಯಾಕಂದ್ರೆ ಅಮ್ಮ ನೋಡಬೇಕಿತ್ತು, ಅದು ಇದಾಯಿತು. ಬಟ್ ಅದೇ ಅಪ್ಪಾಜಿ ನೋಡಿದ್ರು, ಅದೇನು ಅಂತ ಹೇಳಿ ಸರ್ ನೀವು ನಂಬ್ತಿರೋ ನಂಬಿ ಬಿಟ್ಟರೆ ಬಿಡಿ. ನಾನು ಇನ್ನೂ ಸಂಪೂರ್ಣವಾಗಿ ನಾನೇನು ಸಿನಿಮಾ ನೋಡೋಕ್ಕಾಗಿಲ್ಲ. ನಮ್ಮ ತಂದೆನ ಕರ್ಕೊಂಡೋಗಿ ಥಿಯೇಟ್ರಲ್ಲಿ ಕೂರಿಸಿದ ಫಸ್ಟ್ ಹೊರಗಡೆ ಹೋಗಿದ್ದೆ ನಾನು, ಬಿಕಾಸ್ ನನಗೆ ಆ ಫಸ್ಟ್ ಕಾರ್ಡ್ ನೋಡೋಕ್ಕಾಗಲ್ಲ ಅಂತ. ಅದಾದಮೇಲೆ ಮತ್ತೆ ಹೋದೆ, ಕೂತ್ಕೊಂಡೆ. ಅದೇನೋ ಇಂಥದ್ದು ಅವ್ರು ಇಷ್ಟಪಡ್ತಾ ಇದ್ರು ನಮ್ಮ ತಾಯಿ ಅಂತ ಗೊತ್ತಾದಾಗ ಹೊರಗಡೆ ಹೋಗ್ತಾ ಇದ್ದೆ ನಾನು, ಬಿಕಾಸ್ ಐ ನಾಟ್ ಗೋಯಿಂಗ್ ಟು ಟೇಕ್ ಇಟ್. ಸರ್ ದೇರ್ ಇಸ್ ಆಲ್ವೇಸ್ ಅ ಫಸ್ಟ್ ಟೈಮ್. ದಿಸ್ ಇಸ್ ಮೈ ಫಸ್ಟ್ ಟೈಮ್ ಸರ್. ಸೊ ನಾನು ಇನ್ನೂ ಅದನ್ನು ಕೋಪಪ್, ಐ ಆಮ್ ಜಸ್ಟ್ ಕೋಪಿಂಗ್ ಅಪ್ ವಿತ್ ದಟ್. ಬಟ್ ನನ್ನ ಫಾದರು ತುಂಬ ಇಮೋಷ್ನಲ್ ಆದರು ಸಿನಿಮಾ ನೋಡಿ. ಅವರು ಅಷ್ಟೇ ಈ ಜಸ್ಟ್ ಮಾರ್ಕ್ಮತ್ತಲ್ಲಿ ಆಟೋಗ್ರಾಫ್ ಇಂಥದ್ದೆಲ್ಲ ತುಂಬ ಇಷ್ಟಪಡ್ತಾರೆ. ಹಿ ಆಲ್ಸೋ ಲವ್ ದ ಫಿಲ್ಮ್ಸ್ ಬಿಕಾಸ್ ಆಫ್ ಅದರೊಳಗೆ ಇರುವಂಥ ಕೆಲವು ಲಾಜಿಕ್ ಸೀನ್ಸ್, ಬಿಕಾಸ್ ಆಫ್ ದ ಪರ್ಪಸ್ ಆಫ್ ದ ಸಿನಿಮಾ ಅಂತ ಹೇಳೋದು, ಅದು ತುಂಬ ಇಷ್ಟಪಟ್ಟರು ಅವರು. ಆ್ಯಂಡ್ ಅದಾದಮೇಲೆ ಬೈಸೆಟ್ ಮಾಡಿ ನನ್ನ ಸಿಸ್ಟರ್ಸ್ ಹತ್ರ ಎಲ್ಲ ಮಾತಾಡಿದ್ದಾರೆ, ಅವ್ರು ನನ್ನ ಹತ್ರ ಮಾತಾಡೋಲ್ಲ. ಆ ಸೀಕ್ರೆಸಿ ನಾನು ಹಾಗೆ ಬಿಟ್ಬಿಡ್ತೀನಿ, ಐ ಡೋಂಟ್ ಡಿಗ್ ಇನ್. ಬಟ್ ಐ ಜಸ್ಟ್ ನೋ ಒನ್ ಥಿಂಗ್, ಹಿ ಮಿಸ್ಡ್ ಅಮ್ಮ ಅಲಾಟ್ ಈ ಸಿನಿಮಾ ನೋಡ್ಬೇಕಾದ್ರೆ. ಯಾಕಂದರೆ ಅವರಿಬ್ಬರು ಒಟ್ಟೊಟ್ಟಿಗೆ ಕುತ್ಕೊಂಡು ಸಿನಿಮಾ ನೋಡ್ತಾ ಇದ್ರು. ನಮ್ಮ ತಾಯಿ ಯಾವಾಗಲೂ ಒಂದು ಸಂಪ್ರದಾಯ ಏನಂದರೆ ಫಸ್ಟು ಹೋಗಿ ಜನರುಗಳ ಮಧ್ಯದಲ್ಲಿ ಮಾರ್ನಿಂಗ್ ಶೋ ನೋಡೋರು. ಅವ್ರಿಗೆ ಅದು ತುಂಬ ಇಷ್ಟ ಆಯಿತು, CT ಅದೆಲ್ಲ. ಅದಾದಮೇಲೆ ಬಂದು ಅಪ್ಪನೊಟ್ಟಿಗೆ ಒಂದು ಸತಿ ನೋಡೋರು. ಐ ಥಿಂಕ್ ಪೈಲ್ವಾನ್ ಇರಬೇಕು ಅಥವಾ ಕೋಟಿಗೂ ಬಂದ್ರಿ. ದಟ್ ವಾಸ್ ದ ಲಾಸ್ಟ್ ಇವೆಂಟ್ ದ ಥಿಯೇಟರ್. ಅದಾದಮೇಲೆ ವಿಕ್ರಾಂತರಣ ನೋಡೋಕ್ಕಾಗಲಿಲ್ಲ ಅವ್ರ ಥಿಯೇಟ್ರಲ್ಲಿ, ಮನೇಲಿ ನೋಡಿದ್ರು. ಇಟ್ಸ್ ಕ್ವೈಟ್ ಇಮೋಷ್ನಲ್. ಡೋಂಟ್ ಟಾಕ್ ಅಬೌಟ್ ಇಟ್. ಮಾತಾಡ್ತಾ ಒಬ್ಬೊಬ್ಬರು ಆರ್ಟಿಸ್ಟು ಟೆಕ್ನಿಷಿಯನ್ಸ್ ಮಾತುಗಳು ಕೇಳಿದ್ರೆ ಅವರು ದೇ ಆರ್ ಸೋ ಹ್ಯಾಪಿ. ಮೈ ಹೋಲ್ ಟೀಮ್ ಈಸ್ ಸೋ ಹ್ಯಾಪಿ. ದಟ್ ಈಸ್ ಮೈ ಸೆಲೆಬ್ರೇಷನ್. ಇದ್ರ ಮೇಲೆ ನಾನು ಹೋಗಿ ನಾನು ಟೆರೆಸಲ್ಲಿ ಇಟ್ಕೋತೀನಿ, ಟೇಬಲ್ ಹತ್ರ ಇಟ್ಕೊತೀನಿ, ಒಂದು ಕಾಫಿ ಹಾಕೊಂಡು ಇಟ್ಕೋತೀನಿ. ದಟ್ ಈಸ್ ಆಲ್. ನನ್ನ ಸೆಲೆಬ್ರೇಷನ್ ಅಲ್ಲೇ ಎಂಡ್ ಆಗೋಗುತ್ತೆ. ನಾನು ಈ ಧೂಮ್ ಧಮಾಕೆ ನಾನು ಆ್ಯಕ್ಚುಲಿ ಅಷ್ಟು ಇದು ಮಾಡೋಲ್ಲ. ಈ ಒಂದು ವಿಡಿಯೋ ಹಾಕಿದ್ರು, ಆ ಜನಗಳು ಥಿಯೇಟ್ರ್ ಮುಂದೆ ಆ ಥರ ಕೂಗಿ ಕಿರ್ಚಾಡಿ, ದಟ್ ಈಸ್ ಮೈ ಸೆಲೆಬ್ರೇಷನ್ ಸರ್. ಆ್ಯಂಡ್ ವಿಜಯ್ ಕರ್ನಾಟಕಕ್ಕೆ ಬಂದು ಅವರಿಗೆ ಸಿಗ್ತಾ ಇರೋ ಸೌಂಡು, ಅದು ನನ್ನ ಸೆಲೆಬ್ರೇಷನ್. ಕಾರ್ತಿಕ್ ಇಸ್ ಮೈ ಫ್ರೆಂಡ್, ಅವರು ಇವತ್ತು ಎಂಜಾಯ್ ಮಾಡ್ತಾ ಇದ್ದಾರೆ, ದಟ್ ಈಸ್ ಮೈ ಸೆಲೆಬ್ರೇಷನ್. ಮಂಜು ಅವರು ನನಗೆ ಸಂಭಾಷಣೆ ಪಡೆದು ಅವ್ರ ಮುಖದಲ್ಲಿ ನಾನು ನೋಡ್ತಾ ಇದ್ದೀನಿ, ದಟ್ ಈಸ್ ಮೈ ಸೆಲೆಬ್ರೇಷನ್. ಪ್ರತಿಯೊಬ್ಬರು ಸರ್ ಗೊತ್ತಿರೋರು, ನಮ್ಮ ಶೇಖರ್ ಚಂದ್ರ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ DOP ಯಾರು ಅಂತ ಕೇಳ್ತಾರೆ, ದಟ್ ಇಸ್ ಮೈ ಸೆಲೆಬ್ರೇಷನ್. ಆ್ಯಂಡ್ ಎಲ್ಲ ಜೊತೆಗೆ ಹೆಚ್ಚಾಗಿ ನನ್ನ ಫ್ರೆಂಡ್ ಸರ್ಕಲ್ ಅಂತ ಏನಿದೆ ಸರ್, ಸ್ವಲ್ಪ ದೊಡ್ಡದಾಗಿದೆ.
ದಟ್ ಇಸ್ ಮೈ ಸೆಲೆಬ್ರೇಷನ್. ಫ್ರೆಂಡ್ಸ್ ನಿಮ್ಮ ಖುಷಿಯಿಂದ ಕೇಕ್ ಕಟ್ ಮಾಡಿಸಿದ್ದು ದೊಡ್ಡ ನ್ಯೂಸ್ ಆಗ್ತಾ ಇದೆ ಸರ್. ಫ್ರೆಂಡ್ಸ್ ಬಂದು ನೀವು ಅವ್ರ ಖುಷಿ ಹಂಚ್ಕೊಳ್ಳೋದು. ಯಾವ ವಿಷಯಕ್ಕೆ ಹೋಗ್ತಾ ಇದ್ದೀರಿ ಹೇಳಿ, ಡೈರೆಕ್ಟಾಗಿ ಬನ್ನಿ, ಪರವಾಗಿಲ್ಲ. ನಿಮ್ಗೇನಾಗಿದ್ರೆ ಡೈರೆಕ್ಟಾಗಿ ಕೇಳಿ, ಯಾಕಂದರೆ ಇಂಡೈರೆಕ್ಟಾಗಿ ಟಾಂಟ್ ಕೊಡೋನಾಗಲ್ಲ, ನನ್ನ ಸ್ನೇಹಿತರು ಅಲ್ಲ. ಅದು ಯಾವುದೋ ಒಂದು ವಾಹಿನಿ ಆ ಥರ ಮಾತಾಡೋದು ಅಂತ ಮಾತಾಡೋಕ್ಕೆ ತಪ್ಪಾಗ್ಬಿಡುತ್ತೆ ಸರ್. ಎಲ್ಲರೂ ಇವತ್ತು ಉಪಸ್ಥಿತಿದ್ರೆ ಮಾಧ್ಯಮ ಮಿತ್ರರಿಗೆ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನೊಬ್ಬ ಹುಡುಗ, ನನ್ನೊಬ್ಬ ಸ್ನೇಹಿತ ಬೆಳಗ್ಗೆ ಚಿತ್ರಮಂದಿರಕ್ಕೆ ಹೋಗ್ತಾನೆ. ಹೋಗ್ಬಿಟ್ಟು ಅವ್ರು ಹೇಳ್ತಾರೆ, ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಹುಡುಗ ಸರ್, ಅವನಿಗೇನಾದ್ರು ತೊಂದರೆ ಆದರೆ ಫಸ್ಟ್ ಎದೆ ಕೊಟ್ಟು ಎದುರುಗಡೆ ಇಟ್ಕೊಳ್ಳೋದು ನಾನು, ಆಮೇಲೆ ಅವನಿಗೆ ತೊಂದರೆ ಆಗಿದೆ. ಓಕೆ, ಅವನೊಂದು ಮಾತಾಡ್ತಾನೆ, ಇವತ್ತಿಂದ ಕಿಚ್ಚ ಬಾಸ್ ಅಂತ ಕರಿ ನಿಲ್ಲಿಸಿ ಕಿಚ್ಚ ಮಾಸ್ ಅಂತ ಕರೀರಿ ಅಂದ್ಬಿಟ್ಟು ಅದನ್ನೇ ಕೇಕ್ ಮೇಲೆ ಹಾಕೊಂಡು ಬರ್ತಾರೆ. ಅದನ್ನು ಒಂದು ವಾಹಿನಿ ಏನು ಮಾಡ್ತಾರೆ, ಯಾರಿಗೋ ಟಾಂಟ್ ಕೊಟ್ರ ಕಿಚ್ಚ, ಇದಾದ್ಮೇಲೆ ಏನಾಗುತ್ತೆ, ಸಪೋಸ್ ಯಾರ್ದೋ ಫ್ಯಾನ್ಸ್ಗಳು ಅವ್ರಿಗೆ ಥ್ರೆಟನ್ ಮಾಡಿ ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರು ಅಂದ್ಕೊಳಲ್ಲ, ಅದಕ್ಕೆ ನಾವು ಬಿಡಲ್ಲ, ಮಾಡಿದ್ರು ಅಂದ್ಕೊಳಲ್ಲ. ಆ ವಾಹಿನಿ ಜವಾಬ್ದಾರಿ ತೊಗೊತಾರೆ ಸರ್, ಯಾಕಂದರೆ ಫಸ್ಟ್ ಸ್ಟಾರ್ಟ್ ಮಾಡಿದವ್ರೆ. ಈ ಪರ್ಸ್ಪೆಕ್ಟಿವ್ ಇಲ್ವಲ್ಲ ಸರ್, ಇವಾಗ ಫಾರ್ ಎಕ್ಸಾಂಪಲ್ ಅವ್ರು ಯಾವ ವಾಹಿನಿಯವರು ಇದನ್ನು ಮಾಡಿದ್ರು, ಅವ್ರ ಯಜಮಾನಂತ ಅವ್ರ ಯಜಮಾನರಿಗೆ ಕರೆಯೋದು ಬಾಸ್ ಅಂತಾನೆ ಅಲ್ವಾ. ನಾನು ಹಂಗಾರೆ ಅವ್ರ ಬಾಸಿಗೆ ಹಾಕಿದ್ನ ಕೇಕ್ ಮೇಲೆ ಯಾರು ಸರ್? ಈಗ ನಾನು ನನ್ನ ತಂದೆ ಕರೆಯೋದು ಸರ್. ಚಿತ್ರರಂಗದಲ್ಲಿ ಯಶ್, ದರ್ಶನ್, ಧ್ರುವ, ಉಪ್ಪಿ ಸರ್, ಇನ್ನೊಬ್ಬ ಶಿವಣ್ಣ, ಪ್ರತಿಯೊಬ್ಬರು ಸರ್, ಎಲ್ಲ ಸೇರಿದ್ರೇ ಒಂದು ಕನ್ನಡ ಚಿತ್ರರಂಗ ಸರ್. ಎಲ್ಲ ಸೇರಿದ್ರೆ ಸರ್. ಇದೇ ಒಂದು ವಾಹಿನಿಯಲ್ಲಿ ನಾನು ಕುತ್ಕೊಂಡು ಮಾತಾಡ್ಬೇಕಾದ್ರೆ ಹೇಳಿದ್ದೆ, ಇದೇ ದರ್ಶನ್ ಅವರ ಫ್ಯಾನ್ಸ್ ಬಗ್ಗೆ ಬಂದಾಗ ನಾನೇ ಹೇಳಿದ್ದೆ, ಫ್ಯಾನ್ಸಿಗೆ ಬೈಯಕ್ಕೆ ಹೋಗಬೇಡಿ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ, ನೋವಂದಿದ್ದಾರೆ ಅವರು. ಇದೇ ನಾನು ನನ್ನ ಬಾಯಾರೆ ಹೇಳಿದ್ಮೇಲೆ ನಾನು ಯಾಕೆ ಸರ್ ಕಾಣ್ಕೊಳ್ಳೋದು? ಈಗ ಫಾರ್ ಎಕ್ಸಾಂಪಲ್ ಇವತ್ತಿನ ಟ್ರೆಂಡೇ ಸ್ಪೀಡು ಸರ್. ಅದಕ್ಕೆ ಇವತ್ತು ನಾವು ಹೋಮ್ ಡೆಲಿವರಿಯಲ್ಲಿದ್ದೀವಿ. ಎನಿಥಿಂಗ್ ವಿ ವಾಂಟ್ ವಿ ಜಸ್ಟ್ ಆರ್ಡರ್ ಆ್ಯಂಡ್ ಇಟ್ ಕಮ್ಸ್, ಸ್ಪೀಡ್. ಇವಾಗ ಇಂಥ ಕತೆ ಅದಕ್ಕೆ ಸಪೋರ್ಟ್ ಮಾಡುತ್ತೆ, ಯಾಕಂದರೆ ಎಲ್ಲ ಸಿನಿಮಾನ ನಾವು ತುಂಬ ಸ್ಪೀಡಾಗಿ ಹೇಳೋಕ್ಕಾಗಲ್ಲ, ಕೆಲವೊಂದಕ್ಕೆ ಅದೇ ಆದ ಮೊಮೆಂಟಮ್ ಇರುತ್ತೆ. ಈ ಸಿನಿಮಾದಲ್ಲಿ ಸ್ಪೀಡ್ ಇರಲಿಲ್ಲ ಅಂದರೆ ನಾನು ನಿಮಗೆ ಬೋರ್ ಹೊಡಿಸ್ತೀನಿ, ಎಷ್ಟೊಂದು ಹೇಳಬೇಕು ಅಷ್ಟರೊಳಗೆ ಹೇಳಬೇಕು. ಸೊ ಎಡಿಟಿಂಗ್ ಸ್ಟಾರ್ಟ್ ಆಗಿದ್ದು ಡಿಸ್ಕಷನ್ ಅಲ್ಲಿ, ಅಲ್ಲೇ ಡೈಲಾಗ್ ಟು ಡೈಲಾಗ್ ಎಡಿಟಿಂಗ್ ಸ್ಟಾರ್ಟ್ ಆಗಿತ್ತು. ಈ ಡೈಲಾಗ್ ಬೇಡ, ಆ ಎಕ್ಸ್ಟ್ರಾ ವರ್ಡ್ ಬೇಡ, ಅದನ್ನೆಲ್ಲ ತಗೊಂಡು ಬಂದಿದ್ದು ನಾವು. ಆ್ಯಂಡ್ ಐ ಥಿಂಕ್ ನಮಗೆ ಗೊತ್ತಿರೋ ಹಾಗೆ ಆ ಒಂದು ಸ್ಪೀಡ್ ಬೇಕು ಅಂತ ಹಠ ಆಡಿ ಕೂತ್ಕೊಂಡ್ವಿ ನಾವು. ಫೈನಲ್ ಆಗಿ ಅಷ್ಟರಲ್ಲಿ ಇವಾಗ ನಾವು ಎಡಿಟಿಂಗ್ ಹೋದ್ಮೇಲೆ 2.25 ಗಂಟೆಗೆ ಸಿನಿಮಾ ತರಿದ್ಮೇಲೆ ಮಾಡಬೇಕಾದ್ರೆ 2.25 ಗಂಟೆ ಒಳಗೆ ಬರಬೇಕು. ಸೊ ಹಾಗಿದ್ದಾಗ ಒಂದೊಂದು ಸೀನ್ ಒಂದೊಂದು ಶಾರ್ಟ್ ಸ್ಪೀಡಾಗಿ ತೆಗಿಬೇಕು. ಐ ಥಿಂಕ್ ವಿಜಯ್ ಅವರು ಅದನ್ನು ಭಾಳ ಚೆನ್ನಾಗಿ ತೆಗೆದ್ರು. ಆ್ಯಂಡ್ ಗಣೇಶ್ ಅಲ್ಲಿ ಕೂತಿದ್ದಾರೆ, ವೆರಿ ವೆರಿ ಗುಡ್ ಎಡಿಟರ್ ಸರ್. ಆನ್ಲೈನಲ್ಲೇ ಹಿ ವಾಸ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ನಮ್ಗೆ ಆ ಸ್ಪೀಡ್ ಅಲ್ಲೇ ಕಾಣಿಸ್ತಾ ಇತ್ತು. ಫೈನಲ್ ಆಗಿ ಕೂತ್ಕೊಂಡಾಗ ನಾವು ಮಾಡಿದ್ದು ಬರೀ ಲೈಟ್ ಟ್ರಿಮಿಂಗ್ ಅಷ್ಟೇ ಸರ್, ಜಸ್ಟ್ ಕ್ರಿಸ್ಪಿನೆಸ್ ಆ್ಯಂಡ್ ಲಿಟಲ್ ಆಲ್ಟರೇಷನ್ಸ್ ಆಫ್ ಪ್ಲೇಸ್ಮೆಂಟ್ ಪೊಸಿಷನಿಂಗ್ ಆಫ್ ದ ಶಾರ್ಟ್ಸ್. ಇವತ್ತಿಗಿದೆ ಸರ್. ನೀವು ಯಾರೇ ಥಿಯೇಟ್ರಿಗೆ ಹೋದರೂ, ನಾನು ನೋಡಿರೋ ನನ್ನ ಸಿನಿಮಾ ಅಂತಲ್ಲ, ಯಾವುದೇ ಸಿನಿಮಾ ರಿವ್ಯೂ ನೋಡೋಕೆ ಹೋದ್ರು ಹೇಳಕ್ಕೆ ಗೊತ್ತಾಗಲ್ಲ, ಲ್ಯಾಗ್ ಅಂತಾರೆ. ಆ್ಯಕ್ಚುಲಿ ಲ್ಯಾಗ್ ಅನ್ನೋದಲ್ಲ ಸರ್. ನೋಡಿ, ಎಲ್ಲೋ ಒಂದು ಕಡೆ ಚಿಕ್ಕದಾಗಿ ಹೇಳೋದು, ಸ್ವಲ್ಪ ದೊಡ್ಡದಾಗಿ ಹೇಳಿದ್ದಾರೆ. ಒಂದು ಸೀನ್ ಫಾಸ್ಟಾಗಿ ಫಿನಿಷ್ ಮಾಡಬೇಕಾಗಿರೋ ದೊಡ್ಡದಾಗಿ ಹೇಳಿದಾಗ ನಿಮಗೆ ಹಾಗೆ ಅನಿಸುತ್ತೆ. ಯಾರಾದರೂ ಒಬ್ಬರು ಮಾತಾಡ್ಬೇಕಾದ್ರೆ ಹೇಳಲ್ಲ, ಇಷ್ಟು ಚಿಕ್ಕ ಮಾಡ್ರೆ ಯಾಕೆ ನೀವು ಇಷ್ಟೊತ್ತು ಹೇಳೋದಾಗ್ಬಿಡು ಅಂತ. ಸೊ ಇವತ್ತಿನ ಟ್ರೆಂಡ್ ಏನಂದರೆ ಸ್ಟ್ರೇಟ್ ವಿಷಯಕ್ಕೆ ಬನ್ನಿ. ಫಾರ್ ಎಕ್ಸಾಂಪಲ್, ಹೈಲೈಟ್ ಆಫ್ ಮ್ಯಾಕ್ಸ್. ಮ್ಯಾಕ್ಸ್ ಯಾರು ಸರ್? ಆ್ಯಕ್ಚುಲಿ ಅವ್ರ ಬ್ಯಾಕ್ಗ್ರೌಂಡ್ ಏನು, ಯಾಕೆ ಅವ್ರಿಗೆ ಹೆದರ್ತಾರೆ, ಯಾಕೆ ಅವ್ರಿಗೆ ಎಲ್ಲರೂ ಮ್ಯಾಕ್ಸ್ ಅಂದ ತಕ್ಷಣ ಫೋನಲ್ಲಿ ಅಕ್ಕ ಮ್ಯಾಕ್ಸ್ ಅಂತ ಕೇಳಿಸ, ಮ್ಯಾಕ್ಸ ಇವನು ಯಾಕೆ ಇಲ್ಲಿಗೆ ಬಂದ? ಫ್ಲಾಶ್ ಕಟ್ ಹೋಗಿಲ್ಲ ನಾವು, ಬಿಕಾಸ್ ವಿ ಡಿಡ್ ವಾಂಟ್ ಎಕ್ಸ್ಪ್ಲೇನ್ ದ ಆಬ್ವಿಯಸ್. ಬಿಟ್ಬಿಡೋಣ. ಈಗ ಬೆಳದಿಂಗಳ ಬಾಲ್ಯನ ಸಿನಿಮಾ ಅಂತ ಬಂದಾಗ ನಿಮ್ಮ ಮನಸ್ಸಿಗೆ ಬಿಟ್ಬಿಟ್ರು, ಅದು ಹೆಂಗೆ ಅವ್ರ ಹುಡುಗಿ ಅನ್ನೋದು ಹೆಂಗಿರುತ್ತೆ ನೀವೇ ಥಿಂಕ್ ಮಾಡಿ ಅಂತ. ಹಾಗೆ ಅವ್ರ ಬ್ಯಾಕ್ಗ್ರೌಂಡ್ ನೀವು ಹೇಗೆ ಮಾಡಿ. ಇವಾಗ ಒಂದು ಲೈನ್ ಸಿನಿಮಾದ ಟೈಮ್ ಲೈನಲ್ಲಿ ಹೋಗ್ಬೇಕಾದ್ರೆ ಫ್ಲಾಶ್ ಕಟ್ ಹೋಗೋದು ಬೇಡ, ಫ್ಲಾಶ್ ಬ್ಯಾಕ್ ಹೋಗೋದು ಬೇಡ. ಹೀ ಈಸ್ ಅ ಡೇಂಜರಸ್ ಸ್ಟಾಪ್, ಅಷ್ಟೇ, ಮುಗಿತಲ್ಲಿಗೆ ಬಿಟ್ಬಿಡೋಣ. ಸೊ ದೀಸ್ ಆರ್ ದ, ಇದು ಭಾಳ ಟಫ್ ಡಿಸಿಷನ್ ಸರ್. ನೀವು ಕೇಳಿರೋ ಪ್ರಶ್ನೆಗೆ ಈ ಡಿಸಿಷನ್ ನಾವೆಲ್ಲ ನಾವೆಲ್ಲ ಕುತ್ಕೊಬೇಕಾದ್ರೆ ಇದ್ರ ಬಗ್ಗೆ ಡಿಬೇಟ್ ನಡೀತಾ ಇತ್ತು. ಇಡಬೇಕಾ ಬೇಡವಾ, ಬೇಕಾ, ಒಂದೆರಡು ಶಾರ್ಟನ ಬೇಕಾ, ಯಾಕೆ ಅವನ್ನ ಹೆದರ್ತಾರೆ ಜನ? ಬೇಡ. ಫೈನಲ್ ಡಿಸಿಷನ್ ನಾವು ತೊಗೊಂಡಿದ್ದು ಬೇಡ ಸರ್, ವಿಲ್ ಸ್ಟಿಕ್ ಟು ದ ಆನೆಸ್ಟಿ ಆಫ್ ದ ಫುಲ್.
ಇಲ್ಲಿ ಹೀರೋಯಿಸಮ್ಗೋಸ್ಕರ ತೋರ್ಸಕ್ಕೆ ಹೋಗ್ಬೇಡಿ. ಫಸ್ಟ್ ಕೈ ಎತ್ತಿದ್ದೆ ನಾನು, ದಯವಿಟ್ಟು ತೋರಿಸ್ಬೇಡಿ, ಸಿನಿಮಾಗೆ ಬನ್ನಿ. ಆದರೂ ಫ್ಯಾನ್ಸಿಗೆ, ಸಿನಿಮಾ ನೋಡೋರಿಗೆ ಒಂದು ಅಡ್ರಿನಲೈನ್ ರಶ್ ಇಲ್ಲ ಅಂದ್ರೆ ಆಗಲ್ಲ. ಸೊ ಏನು ಮಾಡಬೇಕು, ಕ್ಲೈಮ್ಯಾಕ್ಸಿಂದ ಸಿನಿಮಾ ಸ್ಟಾರ್ಟ್ ಮಾಡಬೇಕು. ದಟ್ ಇಸ್ ಅ ಸ್ಕ್ರೀನ್ ಪ್ಲೇ. ಅಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಪಾಯಿಂಟಲ್ಲಿ ಇಂಟ್ರೊಡಕ್ಷನ್ ಕೊಟ್ಟು ನಿಲ್ಲಿಸ್ಬಿಟ್ಟು ವಿ ವೆಂಟ್ ಬ್ಯಾಕ್. ಸೊ ದಟ್ ನಿಮಗೆ ಮುಂದೆ ಏನಾಗುತ್ತೆ ಅನ್ನೋದು ಆಲೋಚನೆಗಳು ಇರಲಿ, ಒಂದು ಒಂದು ಹಿಂಟ್ ಕೊಟ್ಟಂಗೆ ನಾವು ಪ್ಲಸ್ ಒಂದು ಸ್ಟೋರಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದಷ್ಟು ಸ್ಪೀಡಲ್ಲಿ ಹೇಳಬೇಕಲ್ಲ ಸರ್. ಸೊ ಇವನ್ ಅ ಫ್ಲ್ಯಾಶ್ ಬ್ಯಾಕ್, ಒಂದು ಫ್ಲ್ಯಾಶ್ ಕಟ್ ಕೂಡ ನಾವು ಕಟ್ ಮಾಡಿದ್ದೀವಿ ಅಂದರೆ ಜಸ್ಟ್ ಟು ಬಿ ಆನೆಸ್ಟ್ ಟು ದ ಸ್ಕ್ರಿಪ್ಟ್ ಆ್ಯಂಡ್ ಟು ಮೇಂಟೈನ್ ಅ ಸ್ಪೀಡ್. ಸರ್ ಮೇಲೆ ನಿಮ್ಮ ಬಹಳಷ್ಟು ಒಬ್ಬ ಪ್ರಪಂಚದಲ್ಲಿ ಲೋಫರ್ಗಳಂತ ಇರ್ತಾರೆ, ಹೆಣ್ಮಕ್ಳನ್ನ ಎತ್ತಾಕೊಂಡೋಗಿ ರೇಪ್ ಮಾಡಿ ಡಿಕ್ಕಿಯಲ್ಲಿ ಹಾಕೊಂಡವ್ರು. ಅವ್ರಿಗೆ ಹೇಳೋದು ಅಪ್ಪಗೆ ಹುಟ್ಟಿದ್ರೆ ಬಾವ ಅಂತ, ಅವ್ರಿಗೆ ಹೇಳಿರೋದು ಒಳ್ಳೆಯವ್ರಿಗಲ್ಲ. ಮಿಸ್ಟೇಕೇ ಮಾಡ್ಕೊಂಡ್ಬಿಡಿ. ಅದು ಹೇಳ್ತಾ ಇರೋದು ಅವರಿಗೆ, ನೋಡ್ತಾ ಇರೋರು ನೀವು ಒಳ್ಳೆಯವರು, ಅದು ನಿಮಗಲ್ಲ, ಬೇರೆ ಹೀರೋಗಳಿಗಲ್ಲ. ಇದು ಅವರಿಗೆ ಟಾಂಟ್ ಕೊಟ್ರ ಇವರಿಗೆ ಟಾಂಟ್ ಕೊಟ್ರ ಅನ್ನೋದು ಬೇಡ, ಯಾರಿಗೂ ಅಲ್ಲ, ಆ ಸಿನಿಮಾದಲ್ಲಿರೋ ವಿಲನ್ಸ್ಗೆ. ಕ್ಲಾರಿಟಿ ಸಿಗ್ತಾ ಎಂಥ ಒಳ್ಳೊಳ್ಳೆ ಪದ ಇದೆ ನಮ್ಮಲ್ಲಿ, ಅದನ್ನ ಯಾವುದೂ ಉಪಯೋಗಿಸಿಲ್ಲ ಸರ್. ನೀಟಾಗಿ ಹೇಳಿದೆ, ಅಪ್ಪ ಕೊಟ್ಟಿದ್ರೆ ಬಾ ಅಷ್ಟೇ. ಅಲ್ಲಿ ಬಿಗ್ ಬಾಸ್ ಅಲ್ಲಿ ನಡೆದಿರೋ ಸಿಚುವೇಶನ್ ಬೇರೆ, ಇದು ಬೇರೆ, ಹೋಲಿಕೆ ಮಾಡಬೇಡಿ, ತಪ್ಪು. ಇದು ಲೋಫರ್ಗಳಿಗೆ, ಮಿಕ್ಕಿದ್ದೆಲ್ಲ ಒಳ್ಳೆಯವರಿಗೆ. ಓಕೆ, ಥ್ಯಾಂಕ್ ಯು. ನಾನು ನನ್ನ ಸಿನಿಮಾ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ಇನ್ನೊಬ್ಬರನ್ನ ಕೆಳಗೆ ಹಾಕೋಕ್ಕಾಗಲಿ, ನನ್ನ ಸಿನಿಮಾ ಮಿಕ್ಕಿದವ್ರಕ್ಕಿಂತ ಎಷ್ಟು ಚಿಕ್ಕದಂತ ತೋರ್ಸೋಕ್ಕೆ ನಾನು ಸಭೆಗೆ ಬಂದಿಲ್ಲ. ಶೇರ್ಸ್ ಆರ್ ವೆರಿ ಪರ್ಸನಲ್ ಆ್ಯಂಡ್ ಐ ಬಿಲೀವ್ ನಾನು ಆ್ಯಸ್ ಅನ್ ಆ್ಯಕ್ಟರ್ ನಾನು ಯಾವತ್ತೂ ಶೇರ್ ಹೇಳಿಬಿಟ್ಟು ನಾನು ಎಷ್ಟು ದೊಡ್ಡವನು ಚಿಕ್ಕವನು ಅಂತ ಹೇಳಕ್ಕೆ ಹೋಗಲ್ಲ. ನನ್ನ ಒಟ್ಟಿಗಿರುವಂಥ ಪ್ರತಿಯೊಬ್ಬ ಹೀರೋ ಅವರ ಶೇರ್ ಅವ್ರದ್ದು, ಅವರ ಸಿನಿಮಾ ಅವ್ರದ್ದು. ಇಲ್ಲಿ ಖಂಡಿತವಾಗ್ಲೂ ಕೂತ್ಕೊಂಡು ನಮ್ಮ ಸಿನಿಮಾ ಫಸ್ಟ್ ವೀಕ್ ಇಷ್ಟು ಮಾಡ್ತು ಅಂತ ಹೇಳಿ ನಾನು ನನ್ನನ್ನು ನಾನೇ ಆದ ಪೊಸಿಷನಲ್ಲಿ ಇಟ್ಕೊಳಕ್ಕೆ ಹೋಗೋಕ್ಕೆ ಆಸೆಪಟ್ಟು ಇದು ಬಂದಿದ್ದಲ್ಲ. ಇಲ್ಲಿದೆ ತುಂಬ ಚೆನ್ನಾಗಿ. ಐ ಮೇಡ್ ಶ್ಯೂರ್ ದಿಸ್ ವಾಸ್ ಮೈ ಲೈಫ್. ಥ್ಯಾಂಕ್ಸ್ ಗಿವಿಂಗ್, ನಾಟ್ ಸಕ್ಸಸ್ ಮೀಟ್. ದಿಸ್ ಇಸ್ ದಟ್. ಥ್ಯಾಂಕ್ಸ್. ಸಕ್ಸಸ್ ಮೀಟ್ ಅಂದ ತಕ್ಷಣ ಬೇರೆ ಚಿತ್ರದವರು ಸಕ್ಸಸ್ ಮೀಟ್ ಮಾಡಿದ್ದಕ್ಕೆ ಅವ್ರಿಗೆ ಕೊಟ್ಟಿರೋ ಟಾಂಟ್ ಅಲ್ಲ, ನನಗೆ ಇಷ್ಟ ಆಗಿಲ್ಲ ಅಷ್ಟೇ. ನಾನು ಥ್ಯಾಂಕ್ಸ್ ಗಿವಿಂಗ್ ಮೀಟ್ ಅಂತ ಇಟ್ಟಿದ್ದೀನಿ. ಬಿಕಾಸ್ ಐ ರಿಯಲಿ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ವಾಂಟೆಡ್ ಟು ಥ್ಯಾಂಕ್ ಯು ಆಲ್, ಥ್ಯಾಂಕ್ ದಿ ಆಡಿಯನ್ಸಸ್, ಥ್ಯಾಂಕ್ ಮೈ ಟೀಮ್, ಥ್ಯಾಂಕ್ ಈಚ್ ಒನ್. ಬಿಕಾಸ್ ಇದು ನಮ್ಮ ಕೈಲಿ ಮಾತ್ರ ಸಾಧ್ಯ ಆಗ್ತಾ ಇರಲಿಲ್ಲ. ಇದಕ್ಕೆ ಥ್ಯಾಂಕ್ಸ್ ಗಿವಿಂಗ್ ಅಂತ ಹೇಳಕ್ಕೆ ಬಂದೆ. ಶೇರ್ಸ್ ಏನಿದೆ, ನನ್ನ ತಮಿಳ್ನಾಡಿಂದ ಬಂದಿರೋಂಥ ನನ್ನ ನಿರ್ಮಾಪಕರ ಮುಖದಲ್ಲಿ ನಗು ಕಾಣ್ತೇನೆ ನಾವು ನಿಮಗೆ, ಅಷ್ಟು ಶೇರ್ ಬಂದಿದೆ. ಮಾತಾಡೋಕೆ ಹೋಗಿ ತುಂಬ ಕಾನ್ಷಿಯಸ್ ಆಗಿಬಿಟ್ಟಿದ್ದೀನಿ. ಇನ್ನು ಯಾರಿಗಾರು ಹೇಳಿದೆ, ಇದನ್ನು ಯಾರಿಗೂ ಹೇಳಿದ್ರು, ಇದು ಬರಬಾರ್ದು ಅನ್ನೋದಕ್ಕೆ ನಾನು ಇಷ್ಟು ಕಾನ್ಷಿಯಸ್ ಆಗಿ ಯಾವತ್ತೂ ಮಾತಾಡಿದ್ರು ತುಂಬ ಶತಪ್ರಯತ್ನ ಪಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ತುಂಬ ಹಿಂಗಿರೋದಕ್ಕೆ ನಾನು ಹಂಗೆ ಇಲ್ಲ, ನಾನು ತುಂಬ ಚೆನ್ನಾಗಿ ಮಾತಾಡೋದು. ದದ ಐ ವಿಲ್ ಮೇಕ್ ಇಟ್ ಮೋರ್ ಇಂಟ್ರೆಸ್ಟಿಂಗ್. ಅದನ್ನೇ ಪೆಟ್ರೋಮ್ಯಾಕ್ಸ್ ಅಂದರೆ ಒಂದು ನೈಟ್ಗೆ ಒಂದು ಲೈಟ್ ತುಂಬ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅಷ್ಟೇ ಅಷ್ಟೇ. ಆಲ್ಟರ್ನೇಟಿವ್ ನೋ ಆಲ್ಟರ್ನೇಟಿವ್, ಓನ್ಲಿ ಪಿಕ್ಚರ್ ಸ್ಲೀಪ್ ಸರ್ ಅಷ್ಟೇ. ಕ್ಲೀನ್ ಮಾಡೋಕ್ಕೆ ಇಷ್ಟ ಸರ್ ಖಂಡಿತ ಸರ್ ಅದನ್ನೇ ಹೇಳ್ತಾ ಇದ್ದೀನಿ. ನನ್ನ ಮೊದಲನೇ ಪ್ರಯತ್ನ ಅದೇ ಸರ್, ಅದನ್ನು ಕ್ಲೀನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾರು ಹೇಳ್ತಾ ಇಲ್ಲ, ನಾವು ಹೇಳ್ತಾ ಇರೋದು ಡೈರೆಕ್ಟ್ ಆಗಿದೆ. ಅದನ್ನು ಫಸ್ಟ್ ಕ್ಲೀನ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್. ನನಗೆ 28 ವರ್ಷ ಆಯ್ತು, ಇನ್ನು ಅದನ್ನೇ ಕ್ಲೀನ್ ಮಾಡೋಕ್ಕಾಗಿಲ್ಲ. ನೀನು ಯಾರು ಕ್ಲೀನ್ ಮಾಡಲಿ ಸರ್? ನಾನು ಅಲ್ಲ ಸರ್, ಸರ್ ಅಂದ್ರೆ ಟಾಂಗ್ ಕೊಟ್ಟಿದ್ದೀರಾ ಅಂತ ನಾನು ಕೇಳ್ತಾ ಇಲ್ಲ ಸರ್. ರಿಯಲ್ ಪವರ್ ಸಿಕ್ಕರೆ ಪೊಲೀಸ್ ಪವರ್ ಮತ್ತೆ ಪೊಲಿಟಿಕಲ್ ಪವರ್ ಸರ್ ತುಂಬಾ ಇಂಪಾರ್ಟೆಂಟ್ ಅನ್ನೋದು ರೋಲ್ ಪ್ಲೇ ಮಾಡುತ್ತೆ. ಬಟ್ ಸೋಷಿಯಲ್ ಲೈಫ್ ಅಲ್ಲಿ ಸರ್ ತುಂಬಾ ಇನ್ಸಿಡೆಂಟ್ಸ್ ಇದೆ. ಒಂದಿಷ್ಟು ನಿಮ್ಮ ಪರ್ಸೆಪ್ಷನ್ ಅಲ್ಲಿ, ನಿಮ್ಮ ಇಮ್ಯಾಜಿನೇಷನ್ ಅಲ್ಲಿ ಸರ್ ಈ ಸಿನಿಮಾದಿಂದಲೇ ತಗೋತೀನಿ ಸರ್. ನನಗೆ ಆ ಥರ ಪವರ್ ಸಿಕ್ಕಿದ್ರೆ ನಮ್ಮ ಮನೆಯಲ್ಲಿ, ನಮ್ಮ ಊರಲ್ಲಿ, ನಮ್ಮ ರಾಜ್ಯದಲ್ಲಿ ಎಲ್ಲ ಹೆಣ್ಮಕ್ಳು 3 ಗಂಟೆ ರಾತ್ರಿ ಓಡಾಡ್ಬೋದು ಸರ್. ಅಷ್ಟೊಂದು ಮಾತುಕೊಡ್ಬಲ್ಲ, ಇದನ್ನು ಮಾತುಕೊಡ್ಬಲ್ಲ ಸರ್. ಯಾವನಿಗೂ ದಮ್ಮಿರಲ್ಲ ಇನ್ನೊಬ್ಬ ಹೆಣ್ಮಕ್ಳ ಮೇಲೆ ಕೈ ಹಾಕಕ್ಕೆ, ಕಣ್ಣು ಹಾಕಕ್ಕೆ ಇದು ಮಾಡ್ಕೊಡ್ತೀನಿ ನಾನು. ಹಂಗಂತ ನೀವು ಸೇಫ್ ಆಗಿರ್ತೀವಿ.
ಬಟ್ ನಾನು ಹೇಳಿದ್ ಮಾತ್ರ ಹೇಳ್ಬೇಕು ಹೊರಗಡೆ. ಸರ್ ಸುದೀಪ್ ಸರ್, ಇಲ್ಲಿ ನವೀನ್ ಅಂತ ಸರ್, ಇದು ರಾಜಮೌಳಿ ಅವರು ಟ್ವೀಟ್ ಮಾಡಿದ್ದಾರೆ ಸರ್ ಸಿನಿಮಾ ನೋಡ್ತೀನಿ ಅಂತ. ಸೊ ಸಿನಿಮಾ ತೋರಿಸ್ತೀರಾ, ಯಾವಾಗ ತೋರಿಸ್ತೀರಾ, ಅಥವಾ ಟ್ರೈಲರು ಅದೆಲ್ಲ ನೋಡಿ ಏನಾದ್ರು ಫೋನ್ ಮಾಡಿ ಹೇಳಿದ್ರು ಸರ್ ನಿಮಗೆ ಅವ್ರ ರಿಯಾಕ್ಷನ್? ನೋ ಸರ್, ಐ ಥಿಂಕ್ ಇಟ್ ಇಸ್ ಅ ವೆರಿ ಆರ್ಗ್ಯಾನಿಕ್ ಟ್ವೀಟ್. ಅಲ್ಲಿನೂ ಬಂದಿರೋ ನ್ಯೂಸು ಆ್ಯಂಡ್ ಅವರು ನನ್ನ ಟ್ವೀಟಲ್ಲಿ ಫಾಲೋ ಮಾಡ್ತಾರೆ, ಸೊ ನೋಡಿರ್ತಾರೆ. ಅದು ಬಹಳ ಜೆನ್ಯೂನ್ ಆಗಿ ಅ ಫ್ರೆಂಡ್ ಡಿಯರ್ ಬ್ರದರ್ ಆಫ್ ಮೈನ್ ಅಂದ್ಕೊಂಡು ಅವ್ರು ನನಗೆ ಟ್ವೀಟ್ ಮಾಡಿದ್ದಾರೆ ಸರ್. ಪ್ರಪಂಚಕ್ಕೆ ಅವರು ರಾಜಮೌಳಿ ಸರ್, ನಮಗೂ ರಾಜಮೌಳಿನೇ. ಆದರೆ ನನ್ನ ನಿರ್ದೇಶಕರು ಸರ್ ಅವರು, ನಾನು ಕೆಲಸ ಮಾಡಿದ್ದೀವಿ ಎಷ್ಟು 2 ವರ್ಷ ಆಗಿದ್ದೀವಿ ಒಟ್ಟಿಗೆ ನಾವು, ಅಲ್ಲೊಂದು ಬಾಂಧವ್ಯ ಇರುತ್ತೆ. ಅದರಿಂದ ಬಂದಂಥ ಟ್ವೀಟು ನಾವು ಹೇಳಿ ಟ್ವೀಟ್ ಮಾಡಿಸಿ ಅದೆಲ್ಲ ಆಗಬೇಕಾಗಿಲ್ಲ. ಬಟ್ ಇನ್ನೊಂದು ಅವ್ರ ವಿಚಾರ ಏನಂದರೆ, ಅವರು ಸಿನಿಮಾನ ಅವ್ರ ಕುಟುಂಬ ಸಮೇತ ಬಹಳ ಪ್ರೀತಿಯಿಂದ ಯಾರು ಹೇಳಿದೆ ನೋಡ್ಕೊಂಡ್ಬಿಡ್ತಾರೆ ಸರ್. ಅವ್ರನ್ನ ಶೋ ಹಾಕ್ರಿ, ನಮಗೆ ಸ್ಕ್ರೀನ್ ಅರೇಂಜ್ ಮಾಡಿ ಅಂತ ಹೇಳೋ ಫ್ಯಾಮಿಲಿನೇ ಅಲ್ಲ ಅವರು. ಯಾವುದೋ ಥಿಯೇಟ್ರಲ್ಲಿ ಸ್ಟ್ರೈಟಾಗಿ ಹೋಗಿ ಕುತ್ಕೊಂಡು ಇಡೀ 20-20 ಜನ ಫ್ಯಾಮಿಲಿ ಸರ್ ಅವರು ಎಲ್ಲ ನೋಡ್ಕೊಂಡು ಬರ್ತಾರೆ. ಅವ್ರು ನೋಡಿದ ದಿನ ಅವರೇ ಹೇಳ್ತಾರೆ ನನಗೆ. ಆ್ಯಂಡ್ ಶೋ ಅರೇಂಜ್ ಮಾಡಬೇಕು ಅಂದ್ರೆ ಕೇಳ್ಕೊತಾರೆ ಸರ್. ಅದೆಲ್ಲ ಎಕ್ಸ್ಪೆಕ್ಟ್ ಮಾಡೋ ವ್ಯಕ್ತಿನೇ ಅಲ್ಲ ಅವರು. ಅಪ್ಪಟ ಸಿನಿಮಾದವರು, ಸಿನಿಮಾ ಪ್ರೀತಿಸೋರು, ಸ್ಟ್ರೈಟ್ ನುಗ್ಗಿ ಸಿನಿಮಾ ನೋಡ್ತಾರೆ ಸರ್, ಯಾರಿಗೂ ಕಾಯಲ್ಲ. ಅವ್ರು ಟ್ವೀಟ್ ಮಾಡಿದ್ದಾರೆ ಅಂದರೆ ವಿಚಾರ ಅವ್ರಿಗೆ ತಲುಪಿದೆ ಅಂತ ಅರ್ಥ. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಇದು ನಮ್ಮ ಹೆಮ್ಮೆಯ ಮ್ಯಾಕ್ಸ್ ಚಿತ್ರತಂಡ. once again hearty congratulations to the whole